ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿಚ್ಚಿದಾನಂದಂ ಸದಾಶಿವಮಹಂ ಭಜೆ ನಮಃ ಶಿವ 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 ಶಿವಾರ್ಧಕೃಂತಾಶಿವಂ ನಮೋ ಹರ ಹರಾಹರ ಹರ ಹರಾಂತರೀಂ ಮೇ ದೃಶಂ ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ ನಮೋ ಮೃಡ ನಮೋ ನಮೋ ನಮವುಮೇಶ ತುಭ್ಯಂ ನಮಃ ಶ್ರೀ ಗುರುಭ್ಯೋ ನಮಃ. ರುದ್ರದೇವರ ಸಂಸಾರದಲ್ಲಿ ಅನೇಕ ವಿಶೇಷವನ್ನು ತಂದುಕೊಟ್ಟಂತಹ ದಿನ ಶಿವರಾತ್ರಿ, ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ದಿನ. ರುದ್ರದೇವರು ದಾಂಪತ್ಯದ ಶಕ್ತಿಯನ್ನು ಕೊಡತಕ್ಕಂಥವ. ಸಂತತಿಯನ್ನು ಪಡೆಯಬೇಕಾದರೆ ರುದ್ರನನ್ನು ಆರಾಧಿಸಬೇಕು ಅಂತ ದ್ವಿತೀಯ ಸ್ಕಂಧದ ಒಂದು ಭಾಗದಲ್ಲಿ ಬರ್ತದೆ. ತನ್ನ ಪತ್ನಿ ತಪಸ್ಸಿನ ಮೂಲಕ ಪಡೆದದ್ದು ರುದ್ರದೇವ. ಇಂತಹ ಹೆಂಡತಿ ಬೇಕು ಅಂತ ರುದ್ರ ತಪಸ್ಸು ಮಾಡಿ, ಇಂತಹ ಗಂಡ ಬೇಕು ಅಂತ ಪಾರ್ವತಿಯೂ ತಪಸ್ಸು ಮಾಡಿ, ಪರಸ್ಪರ ತಮ್ಮ ತಪಸ್ಸಿನ ಫಲವೆಂಬಂತೆ ಪಾರ್ವತಿ ಪರಮೇಶ್ವರರು ದಂಪತಿಗಳಾಗಿ ಲೋಕದಲ್ಲಿ ಕಾಣಿಸಿಕೊಳ್ತಾರೆ. ರುದ್ರ ಏನಾದರೂ ಕೆಲಸ ಮಾಡಬೇಕಾದ್ರೆ ಪಾರ್ವತಿ ದೇವಿ ಹತ್ರ ಕೇಳಿ ಆಕೆ ಹಾಂ ಅಂತ ಹೇಳಿದ ಮೇಲೆ ಕೆಲಸ ಮಾಡುವುದು. ಒಂದು ಸಲ ರುದ್ರದೇವ ಪಾರ್ವತಿ ದೇವಿ ಹತ್ರ ಕೇಳಿದ, ನಾನು ಸ್ವಲ್ಪ ಅವಸರದಲ್ಲಿ ಕ್ಷೀರ ಸಮುದ್ರದ ತೀರಕ್ಕೆ ಹೋಗ್ತಾ ಇದ್ದೇನೆ, ತುಂಬ ಅವಸರದ ಕೆಲಸ, ಭೂಮಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಪಾರ್ವತಿ ದೇವಿ ಹತ್ರ, ಹೆಂಡತಿ ಹತ್ರ ಹೇಳಿ ಹೋಗುವುದೇ ಗಂಡಸರು ಕಡಿಮೆ. ಏನು ನಡೀತಾ ಇರ್ತದೆ ಮನೆಯಲ್ಲಿ ಅವ್ರದ್ದು ಕೆಲಸ, ನಮ್ಮದು ಏನಾದರೂ ನಾವೇ ಮಾಡುವುದು ಅಂತ. ಇದು ಪಾರ್ವತಿ ದೇವಿ ಹತ್ರ ಕೇಳ್ತಾನೆ. ಕೇಳಿದಾಗ ಪಾರ್ವತಿ ದೇವಿ ಹೇಳ್ತಾಳೆ, ಹೌದಾ ಅವಸರ, ಸರಿ ಹೊರಡಿ ನಾನು ಜೊತೆಗೆ ಬರ್ತೇನೆ ಅಂತ. ಯಾಕಂದರೆ ಅವಸರದಲ್ಲಿ ಹೋಗುವಾಗ ರುದ್ರದೇವರದ್ದು ಏನಾದರೂ ಮರ್ತು ಬಿಟ್ಟು ಹೋದರೆ ಎಲ್ಲ ಬೇಕಾಗ್ತದೆ, ಜೊತೆಗೆ ಬರ್ತೇನೆ. ಹಾಗೆ ಒಟ್ಟಿಗೆ ಬರ್ತಾಳೆ. ಆವಾಗ ಹೇಳ್ತಾಳೆ, ನೀನು ಬಂದದ್ದು ಚಂದ, ನನಗೂ ಖುಷಿ ಆಯಿತು, ಆದರೆ ಅಲ್ಲಿ ಮಾಡುವ ಕೆಲಸವೆಲ್ಲ ನೋಡಿದರೆ ನಿನಗೆ ಹೆದರಿಕೆ ಆದೀತು, ನೀನು ಬದಿಯಲ್ಲಿರಬೇಕು. ಇಲ್ಲ, ನೀವೇನು ಕೆಲಸ ಮಾಡ್ತೀರಿ, ನೀವು ಮಾಡಿದ ಕೆಲಸ ಒಳ್ಳೆಯದಕ್ಕೆ ಮಾಡ್ತೀರಿ. ಸರಿ, ಅಲ್ಲಿ ಹೋಗಿ ಆಯಿತು. ಹೋಗಿ ಆದಮೇಲೆ ರುದ್ರ ಹೇಳ್ತಾನೆ, ನಾನು ವಿಷ ಕುಡಿತಾ ಇದ್ದೇನೆ ಅಂತ ಹೇಳ್ತಾನೆ. ಲೋಕಕ್ಕೆಲ್ಲ ವಿಷದಿಂದ ತೊಂದರೆ ಆಗಿದೆ, ವಿಷ ಕುಡಿತೇನೆ. ಹೆಂಡತಿ ಹೇಳ್ತಾರೆ, ಸರಿ ಕುಡೀರಿ. ನೋಡಿ, ಇಂಥ ಹೆಂಡತಿ ಬೇಕು.
ಯಾಕಂದರೆ ನೀವು ವಿಷ ಕುಡಿಯುವುದು ಯಾಕೆ? ಲೋಕದ ಶ್ರೇಯಸ್ಸಿಗೋಸ್ಕರ. ವಿಷದಿಂದ ಲೋಕಕ್ಕೆ ತೊಂದರೆಯಾಗ್ತಾ ಇರುವಾಗ ವಾಯುದೇವರ ಪ್ರೇರಣೆಯ ಮೇರೆಗೆ ನೀವು ವಿಷವನ್ನು ಪಾನ ಮಾಡುವುದಲ್ವೇ? ಆದ್ದರಿಂದ ನೀವು ಏನು ಮಾಡ್ತೀರಿ ಅದು ಲೋಕದ ಕ್ಷೇಮಕ್ಕೋಸ್ಕರ. ರುದ್ರ ವಿಷಕಂಠನಾದ. ವಿಷಕಂಠನಾಗಿ ತನ್ನ ಐಶ್ವರ್ಯ ಏನು? ಎಲ್ಲ ಐಶ್ವರ್ಯವೂ ಉಳ್ಳವ, ಅಷ್ಟೈಶ್ವರ್ಯ ಸಂಪನ್ನ ಅಂತೆ. ಷಡ್ಗುಣೈಶ್ವರ್ಯ ಸಂಪನ್ನ ಅಲ್ಲ, ಅಷ್ಟೈಶ್ವರ್ಯ ಸಂಪನ್ನ. ಅಣಿಮ ಮಹಿಮ ಗರಿಮ ಲಘಿಮಾದಿ ಅಷ್ಟ ಐಶ್ವರ್ಯಗಳು ಅಂತ ಕರೀತಾರೆ. ಅದನ್ನು ಪಡೆದಿರತಕ್ಕಂಥವ. ಆದರೂ ಅವನಿಗೆ ವಾಸಕ್ಕೆ ಅರಮನೆ ಬೇಡ, ಮಲಗುವುದಕ್ಕೆ ಶಯ್ಯೆ ಬೇಡ. ಗಿರೀಶ ಅಥವಾ ಗಿರೀಶ ಅಂತ ಅವನಿಗೆ ಹೆಸರು. ಪರ್ವತ ಸಾಕಾಗ್ತದೆ. ಅಲಂಕಾರ ಮಾಡುವುದಕ್ಕೆ ತಲೆಗೆ ಕಿರೀಟ ಬೇಡ, ಉಡುವುದಕ್ಕೆ ಪೀತಾಂಬರ ಬೇಡ, ಚರ್ಮಾಂಬರ ಸಾಕಾಗ್ತದೆ. ತಲೆಗೆ ಕಿರೀಟ ಬೇಡ. ಆಕಾಶ ವ್ಯೋಮಕೇಶನಾದಂತಹ ಆತನಿಗೆ ವ್ಯೋಮದಲ್ಲಿರತಕ್ಕಂತಹ ಚಂದ್ರನೇ ಅವನಿಗೆ ಆಭರಣ, ಚಂದ್ರಾಭರಣ. ಚಂದ್ರ ಮೌಳೀಶ್ವರ ಅಥವಾ ಚಂದ್ರಮೌಳಿ, ಶಶಿಶೇಖರ ಅಂತ ಕರೆಸಿಕೊಳ್ತಾನೆ. ಅವನಿಗೆ ಯಜ್ಞೋಪವೀತಕ್ಕೂ ಕೂಡ ನಾವು ತಕಲಿ ಹಿಡ್ಕೊಂಡು ನೂಲು ತೆಗೆಯುವ ಕೆಲಸ ಇಲ್ಲ. ನಾಗ ಯಜ್ಞೋಪವೀತಿನೇ ಅಂತ 3 ನಾಗಗಳನ್ನು ಹೀಗೆ ಸೇರಿಸಿ ಮತ್ತೆ 9 ನಾಗಗಳನ್ನು ಒಟ್ಟು ಸೇರಿಸಿ ಮಾಡಿ ಯಜ್ಞೋಪವೀತ ಧಾರಣೆ ಮಾಡಿಕೊಳ್ತಕ್ಕಂತಹ ಕ್ರಮ. ಅಲಂಕಾರ ಕೈಗೆ ಬೇಕು ಅಂತ ಹೇಳಿದರೆ ವಲಯೀಕೃತ ವಾಸುಕಿ ಅಂತ ವಾಸುಕಿಯನ್ನೇ ಒಂದು ಬಳೆಯನ್ನಾಗಿ ಮಾಡಿಕೊಳ್ಳತಕ್ಕಂಥವ. ಯಾವುದನ್ನು ಲೋಕದಲ್ಲಿ ಒಬ್ಬ ಶ್ರೀಮಂತಿಕೆಯವ ಏನೇನನ್ನು ಬಯಸ್ತಾನೋ ಅದು ಯಾವುದನ್ನೂ ಬಯಸದೇ ಇದ್ದರೂ ಪಾರ್ವತೀದೇವಿ ಒಂದು ದಿವಸ ಮಾತಾಡಲಿಲ್ಲ. ಅಲ್ಲ, ಒಂದು ಮನೆ ಕಟ್ಟಬಹುದಲ್ವಾ, ಒಂದು ವಾಸ್ತು ಹೋಮ ಮಾಡೋಣ ಅಲ್ವಾ, ಒಂದು ದಿವಸ ಮಾತಾಡಲಿಲ್ಲ. ಅಂತಹ ತನ್ನ ನಡೆಗೆ ಅನುಗುಣವಾದ ನಡೆಯುಳ್ಳ ಪತ್ನಿ ಅಂತ ಹೇಳಿ ಈತ ಆಕೆಯನ್ನು ತನ್ನ ಅರ್ಧ ಶರೀರದಲ್ಲೇ ಸೇರಿಸಿಕೊಳ್ತಾನೆ. ಅರ್ಧಾಂಗಿನಿ ಅನ್ನೋ ಹೆಸರು ಅವರವರ ಪತ್ನಿಯರಿಗೆ ಬರುವುದಕ್ಕೆ ಕಾರಣೀಭೂತನಾದಂತಹ ದಾಂಪತ್ಯದ ದೇವತೆ ಪಾರ್ವತೀ ಪರಮೇಶ್ವರ ಅಂತ, ಅರ್ಧನಾರಿ ನರೇಶ್ವರ ಅಂತ ಕರೆಸಿಕೊಂಡಿರ್ತಕ್ಕಂತಹ ರುದ್ರದೇವ ಮನಸ್ಸಿಗೆ ನಿಯಾಮಕ, ವಾಕಿಗೆ ನಿಯಾಮಕಳಾದವಳು ಪಾರ್ವತೀದೇವಿ. ವಾಗ್ವೈ ಉಮಾ ಸಮುದ್ದಿಷ್ಟ ಮನೋ ರುದ್ರ ಸಮೀರಿತ ತಯೋ ಸಂಸ್ಮರಣಾದೇವ. ಆಚಾರ್ಯರು ಭಾಷ್ಯದಲ್ಲಿ ಹೇಳುವ ಮಾತು, ಇವರಿಬ್ಬರನ್ನು ಯಾರು ನಿರಂತರ ಸ್ಮರಿಸ್ತಾರೆ, ದಾಂಪತ್ಯಾತ್ ನ ವಿಹೀಯತೆ, ಅವರಿಗೆ ದಾಂಪತ್ಯದಲ್ಲಿ ಸಮಸ್ಯೆಗಳು, ಪರಸ್ಪರ ಮನೋವಿಕ್ಲೇಶಗಳು ಅದು ಬರುವುದಿಲ್ಲ. ಯಾಕಂದರೆ ದಾಂಪತ್ಯದ ಗಟ್ಟಿಗಾರಿಕೆಗೆ ಕಾರಣವಾಗಿರತಕ್ಕಂತಹ ದೇವತಾ ಸ್ವರೂಪ ಶಿವಪಾರ್ವತಿ ಸ್ವರೂಪ ಅನ್ನುವ ಒಂದು ಚಿಂತನೆಯನ್ನು ಇವತ್ತಿನ ದಿನ ವಿಶೇಷ ಅನ್ನುವ ದೃಷ್ಟಿಯಿಂದ ಮಾಡಿಕೊಂಡು ಉಪಸಂಹಾರದ ಪ್ರಕ್ರಿಯೆಗೆ ಬರೋಣ. 5 ವರ್ಷಗಳಿಂದ ನಡೀತಾ ಇದ್ದಂತಹ ಉದ್ಧವ ಗೀತೆಯ ಉಪಸಂಹಾರ ಹೇಳಲಿಕ್ಕೆ ತುಂಬ ಚಂದ, 5 ವರ್ಷಗಳಿಂದ ಇತ್ತು ಅಂತ. ಆದರೆ ತಿಂಗಳಲ್ಲಿ 5 ದಿವಸ ನಡೀತಾ ಬಂದಿರತಕ್ಕಂತಹ ಪ್ರಕ್ರಿಯೆ ಕೊನೆಯ ಭಾಗದಲ್ಲಿ ಸುಲಭವಾದ ಮಾರ್ಗವನ್ನು ಹೇಳು. ಕೆಲವರಿಗೆ ಯೋಗಕ್ಕೆ ಹೋಗುವ ಶಕ್ತಿ ನನಗಿದೆ ಅನ್ನುವ ಭಾವವೇ ಇರುವುದಿಲ್ಲ. ಅವರಿಗೂ ಧೈರ್ಯ ಬರುವ ಹಾಗೆ ಏನು ಮಾಡಬೇಕು ಅನ್ನುವುದನ್ನು ಉದ್ಧವ ಪ್ರಶ್ನಿಸಿದಾಗ ಕೃಷ್ಣ ಹೇಳಿದ, ಎಲ್ಲೆಡೆ ದೇವರನ್ನು ಕಾಣಬೇಕು. ಬ್ರಾಹ್ಮಣೆ ಪುಲ್ಕಸೆ, ಸಾಮಾನ್ಯ ವ್ಯಕ್ತಿಯಲ್ಲೂ ದೇವರಿದ್ದಾನೆ ಅಂತ ನೋಡಬೇಕು. ಚೇತನಗಳಲ್ಲಿ ಮಾತ್ರ ದೇವತೆಗಳು, ಭಗವಂತ ಇರುವುದಲ್ಲ, ಅಚೇತನದಲ್ಲೂ ದೇವರಿದ್ದಾನೆ ಅಂತ ತಿಳಿಯಬೇಕು. ಯಾವುದು ನಮಗೆ ಉಪಕಾರಕವಾಗ್ತದೆ, ಅದು ಜಡವಿರ್ಬೋದು ಚೇತನವಿರ್ಬೋದು, ಯಾವುದರಿಂದ ಉಪಕಾರವನ್ನು ಪಡಿತೇವೆ ಅವೆಲ್ಲದರಲ್ಲೂ ಉಪಕಾರ ಪ್ರಜ್ಞೆಯಿಂದ ಅದರಲ್ಲಿರುವ ದೇವನಿಗೆ ನಮಸ್ಕರಿಸಬೇಕು. ಇದು ನಮಗೆ ಗೊತ್ತಿಲ್ಲದೆ ಹೋದರೂ ನಾವು ಮಾಡ್ತಾ ಬರುವಂಥದ್ದಲ್ವ. ನಾವು ಒಂದು ಪೆನ್ನಿನಲ್ಲಿ ಬರೆದ ಮೇಲೆ ಪೆನ್ನನ್ನು ಎಸೆದು ಅಲ್ಲಿ ತೊಟ್ಟಿಯಲ್ಲಿ ಹಾಕುವ ಕ್ರಮ ನಮ್ಮ ಸಂಪ್ರದಾಯ ಅಲ್ಲ. ಈಗೀಗ ಬಂದಿದೆ ಯೂಸ್ ಆ್ಯಂಡ್ ಥ್ರೋ, ಆ ಶಬ್ದವೇ ಬಂದಿದೆ. ಉಪಯೋಗಿಸು ಬಿಸಾಡು ಅಂತ. ಅದು ಇಲ್ಲಿ ನೀರು ಹಾಲು ಕುಡಿಯುವುದು ಬಿಸಾಡುವುದು, ಅಲ್ಲೀಗ ಕೋಸಂಬರಿ ಪಾನಕ ಕೊಟ್ಟಾಗ ಅಲ್ಲಿ ಕುಡಿಯುವುದು ಪಕ್ಕದಲ್ಲೇ ಬಿಸಾಡುವುದು. ಕೆಲವರು ಎಲ್ಲಿ ಕೊಟ್ಟಿದ್ದಾರೋ ಅದೇ ಪಾತ್ರೆಯಲ್ಲಿ ಬಿಸಾಡುವವರು ಇರ್ತಾರೆ. ನಾವು ಏನನ್ನು ಉಪಯೋಗಿಸ್ತೇವೆ ಅದನ್ನು ತೊಳೆದು ಶುದ್ಧವಾಗಿ ಮತ್ತೆ ಅಲ್ಲಿ ಇಡುವುದು. ಅದನ್ನು ಬೇಕಾದರೆ ಒಂದು ಸಲ ನಾವು ಉಪಯೋಗಿಸಿದ್ದಕ್ಕೆ ಅದನ್ನು ಮುಟ್ಟಿ ಕಣ್ಣಿಗೆ ತಾಗಿಸಿಕೊಳ್ಳುವುದು. ಒಂದು ಪುಸ್ತಕವನ್ನು ಓದಿದ ಮೇಲೆ ಪುಸ್ತಕ ಮುಚ್ಚಿ ಪಕ್ಕದಲ್ಲಿಟ್ಟು ಅದನ್ನೊಮ್ಮೆ ತಲೆಗೆ ತಾಗಿಸಿಕೊಂಡು ಕೆಳಗಿಡುವುದು. ನಮ್ಮ ಬಿಂದು ಮಾಧವ ಅವರು ಹೇಳಿದ್ದು, ಇದು ಉಪನ್ಯಾಸ ಮಂಗಳಾದದ್ರಿಂದ ಈ ಪುಸ್ತಕವನ್ನು ತಲೆಯಲ್ಲಿಟ್ಟುಕೊಂಡು ಒಂದು ಪ್ರದಕ್ಷಿಣೆ ಬರಬೇಕಿತ್ತು ಅದೇ ಚೆಂಡೆ ವಾದ್ಯದ ಜೊತೆಗೆ ಅಂತ. ಅದೆಲ್ಲ ಒಂದು ಭಾವ. ಏನು ಭಾವ ಅಂದರೆ, ಈ ಪುಸ್ತಕವನ್ನು ನಾವು ಇಷ್ಟು ಕಾಲ ಇಷ್ಟು ಚೆನ್ನಾಗಿ ಉಪಯೋಗಿಸಿದ್ದೇವಲ್ವಾ, ಅದರಲ್ಲಿ ದೇವರಿದ್ದಾರೆ,
ಇದು ಎಲ್ಲ ಯಾವುದನ್ನು ನಾವು ಉಪಕಾರಕ ಅಂತ ಬಳಸಿಕೊಳ್ತೇವೆ ಅವೆಲ್ಲದರಲ್ಲೂ ಕೂಡ ಭಗವತ್ ಸಾನ್ನಿಧ್ಯ ಇದೆ ಅಂತ ಚಿಂತಿಸುವುದು ನಮ್ಮ ಸ್ವಭಾವ. ಒಂದು ಪುಟ್ಟ ಮಗುವಿಗೆ ನಮ್ಮ ಕಾಲು ತಾಗಿದ್ರೂ ಕೂಡ ಅಲ್ಲಿ ಯಾವ ಭಾಗದಲ್ಲಿ ಕಾಲು ತಾಗಿತೋ ಅಲ್ಲಿ ನಮ್ಮ ಒತ್ತರಿಯ ವಸ್ತ್ರದಿಂದ ಅದನ್ನು ಒರೆಸಿ ಆ ಮಗುವನ್ನು ಮುಟ್ಟಿ ತಲೆಗೆ ಆನಿಸಿಕೊಳ್ಳುವುದು, ನಮಸ್ಕಾರ ಮಾಡುವುದು ನಮ್ಮ ಸ್ವಭಾವ. ಯಾಕೆ ಅಂತೇಳಿದರೆ ಅವೆಲ್ಲವುಗಳಲ್ಲೂ ಭಗವಂತ ಇದ್ದಾನೆ. ಸರ್ವತ್ರ ಭಗವದ್ ಬುದ್ಧಿ, ಎಲ್ಲೆಡೆಯೂ ದೇವರಿದ್ದಾನೆ ಅನ್ನುವ ಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕು. ಈ ರೀತಿಯ ಸಾಧನೆ ಅಯಂ ಹಿ ಸರ್ವಕಲ್ಪಾನಾಂ ಸಧ್ರೀಚೀನೋ ಮತೋ ಮಮ ಮದ್ಭಾವ ಸರ್ವಭೂತೇಷು ಮನೋವಾಕ್ಕಾಯ ಕರ್ಮಭಿಃ. ಮನಸ್ಸು, ವಾಕ್, ಕರ್ಮ ಈ ಮೂರರಿಂದಲೂ ಸರ್ವಭೂತೇಷು ಮದ್ಭಾವ, ಎಲ್ಲ ಚೇತನಗಳಲ್ಲಿ ಎಲ್ಲ ಅಚೇತನಗಳಲ್ಲೂ ಭಗವಂತನ ಸನ್ನಿಧಾನ ಇದೆ. ಅದರಲ್ಲಿ ಮಾಡುವಂತಹ ನಮ್ಮ ಪೂಜೆ ಅದು ಭಗವಂತನಿಗೆ ಸಲ್ತದೆ ಅನ್ನುವ ಭಾವದಿಂದ ನಾವು ನಡೆಸುವಂಥದ್ದು. ಈ ಮೂಲಕ ಮನುಷ್ಯನಿಗೆ ಮನಸ್ಸನ್ನು ದೇವರ ಕಡೆಯಲ್ಲಿಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ಒಂದು ಆತ್ಮವಿಶ್ವಾಸ ಹುಟ್ಟುತ್ತೆ. ನಕ್ಯಂಗ ಉಪಕ್ರಮೇ ಧ್ವಂಸ ನಧೂರಸ್ಯೋದ್ಧವಾಣ್ವಪಿ. ಹೇ ಉದ್ಧವ, ನೀನು ಹೇಳಿದಿ ಧ್ಯಾನ ಮಾಡುವುದಕ್ಕೆ ವಿಶ್ವಾಸ ಇಲ್ಲ ಜನಕ್ಕೆ. ವಿಶ್ವಾಸ ಇದ್ದು ಧ್ಯಾನ ಮಾಡುವುದಕ್ಕೆ ಹೋದವರು ಕೂಡ ಮಧ್ಯದಲ್ಲೇ ಹಿಂದೆ ಬರ್ತಾರೆ, ಮತ್ತೆ ಧ್ಯಾನ ಮಾಡುವುದಕ್ಕೆ ಹೋಗುವುದಿಲ್ಲ ಅಂತ ಹೇಳಿದಿ. ತೊಂದರೆ ಇಲ್ಲ, ಯಾಕಂದರೆ ಒಮ್ಮೆ ಧ್ಯಾನ ಮಾಡುವುದಕ್ಕೆ ಹೋಗಿ ಅದು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹಿಂದೆ ಬಂದರು, ಅಷ್ಟು ಹೊತ್ತು ಧ್ಯಾನ ಮಾಡುವುದಕ್ಕೆ ಪ್ರಯತ್ನ ಮಾಡಿದರಲ್ವ, ಆ ಪ್ರಯತ್ನ ಮಾಡಿದ್ದಕ್ಕೆ ಅವರಿಗೆ ಫಲ ಉಂಟು. ಅಥವಾ ಧ್ಯಾನದ ಹಂತಕ್ಕೆ ಹೋಗಿ ಅಲ್ಲಿಂದ ಜಾರಿದರಲ್ವ, ಆ ಧ್ಯಾನದ ಹಂತಕ್ಕೆ ಹೋದದ್ದಕ್ಕೆ ಅವರಿಗೆ ಫಲ ಉಂಟು. ಭಗವಂತನ ಧ್ಯಾನದ ವಿಷಯ ಹಾಗೆ. ಆಚಾರ್ಯರು ಹೇಳ್ತಾರೆ, ಇದೇ ಅಭಿಪ್ರಾಯದ ಮಾತನ್ನು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ನೀನು ದೇವರನ್ನು ಚಿಂತಿಸಬೇಕು. ದೇವರನ್ನು ಚಿಂತಿಸುವುದಕ್ಕೆ ನಿನಗೆ ಆಗುವುದಿಲ್ಲ ಅಂದರೆ ದೇವರನ್ನು ಚಿಂತಿಸುವುದಕ್ಕೆ ಪ್ರಯತ್ನ ಪಡಬೇಕು. ಆ ದೇವರನ್ನು ಚಿಂತಿಸುವುದಕ್ಕೆ ಪ್ರಯತ್ನ ಪಡುವುದಕ್ಕೂ ಆಗುವುದಿಲ್ಲ ಅಂತಾದರೆ ದೇವರನ್ನು ಚಿಂತಿಸುವುದಕ್ಕೆ ಪ್ರಯತ್ನ ಪಡಬೇಕಿತ್ತು ಅಂತ ಅಂದ್ಕೊಳ್ಬೇಕು. ನಾನು ಪ್ರಯತ್ನ ಮಾಡಬೇಕಿತ್ತು ಅಂತ ಅಂದ್ಕೊಳ್ಬೇಕು. ಇಷ್ಟು ಮಾಡಿದರೂ ಕೂಡ ನಿನ್ನ ಪಾಪಗಳೆಲ್ಲ ಧ್ವಂಸವಾಗ್ತದೆ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶು ಲಯಂ ವ್ರಜತಿ. ಹರೇಹೇ ಪದ ಸಂಸ್ಮರಣೆ, ಭಗವಂತನ ಪಾದ ಸಂಸ್ಮರಣೆಯಲ್ಲಿ ಯತತಃ ಅಪಿ, ಯಾರು ಪ್ರಯತ್ನ ಮಾಡ್ತಾನೋ, ಯತ್ನ ಮಾಡ್ತಾನೋ ಅಂಥವನಿಗೂ ಕೂಡ ಸಕಲ ಪಾಪ ನಾಶವಾಗ್ತದೆ. ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ. ಇನ್ನು ಯಾರು ಪ್ರಯತ್ನಪೂರ್ವಕವಾಗಿ ಸ್ಮರಣೆ ಮಾಡಿಬಿಡ್ತಾರೋ ಅವರಿಗೆ ಮೋಕ್ಷ ಸಿಗ್ತದೆ ಅನ್ನೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ತತ್ ಕಿಮಪಾಕ್ರಿಯತೆ, ಇಷ್ಟು ಅವಕಾಶ ಇರುವಾಗ ನೀವು ಯಾಕಪ್ಪ ದೇವರ ಸ್ಮರಣೆಯನ್ನು ಮಾಡುವುದಿಲ್ಲ ಅಂತ ಆಚಾರ್ಯರು ನಮ್ಮ ಹತ್ರ ಕೇಳ್ತಾರೆ. ಆ ಮಾತಿನ ಧಾಟಿ ಇಲ್ಲಿ ಕೃಷ್ಣನ ಮಾತಿನಲ್ಲಿ ನಮಗೆ ಕಾಣಿಸ್ತದೆ. ನಹಿ ಅಂಗ ಉಪಕ್ರಮೇ ಧ್ವಂಸಃ. ಈ ದೇವರ ಧ್ಯಾನ ಸ್ಮರಣೆ ಅದಕ್ಕೆ ನೀನು ಉಪಕ್ರಮ ಮಾಡಿದಿ ಅಂತಾದರೆ ಅದರಿಂದ ನಿನಗೆ ಧ್ವಂಸ ಇಲ್ಲ. ಎಷ್ಟು ಮಾಡಿದಿ ಅಷ್ಟು ಪುಣ್ಯ ಅದು ನಿನ್ನ ಅಕೌಂಟಲ್ಲಿ ಶಾಶ್ವತವಾಗಿ ಠೇವಣಿಯಾಗಿರ್ತದೆ, ಅದು ಯಾವತ್ತೂ ನಾಶವಾಗುವುದಿಲ್ಲ. ನಕ್ಯಂಗೋಪಕ್ರಮೇ ಧ್ವಂಸಃ ನ ಧೂಹು ಅಸ್ಯ ಉದ್ಧವ ಅಣ್ವಪಿ. ಇದಕ್ಕೆ ಭಾರಿ ಜವಾಬ್ದಾರಿಯ ಕೆಲಸವೂ ಇಲ್ಲ ದೇವರ ಧ್ಯಾನ ಮಾಡುವುದಕ್ಕೆ. ಒಂದು ಯಜ್ಞಯಾಗ ಅಂತ ಮಾಡುವಾಗ ಕೆಲವು ಜವಾಬ್ದಾರಿಯ ಕೆಲಸ ಇದೆ. ಇಷ್ಟು ದಕ್ಷಿಣೆ ಕೊಡಬೇಕು, ಎಷ್ಟು ಬ್ರಾಹ್ಮಣರು ಬರ್ತಾರೆ, ಎಷ್ಟು ಜನರಿಗೆ ಅನ್ನದಾನ ಮಾಡಬೇಕು, ಅನ್ನದಾನಕ್ಕಿಂತ ಪೂರ್ವಭಾವಿಯಾಗಿ ಮಾಡಿದ ಅನ್ನಕ್ಕೆ ಸರಿಯಾಗಿ ಸಾರು ಮಾಡಿದ್ದಾರೋ ಇಲ್ಲೋ, ಕೆಲವು ಸಲ ಎದ್ವಾ ತಂದ ಅನ್ನ ಸ್ವಲ್ಪ ಸಾರು ಮಾಡಿಟ್ರೆ ಸಾಕಾಗುವುದಿಲ್ಲ, ಎಲ್ಲ ಕಡೆಗೂ ಗಮನ ಕೊಡಬೇಕಾಗ್ತದೆ. ಅಷ್ಟೇ ಅಲ್ಲ, ಅತಿಥಿಗಳಲ್ಲಿ ಬಂದವರಲ್ಲಿ ಯಾರು ಹತ್ತಿರದವರು, ಯಾರು ದೂರದವರು, ಯಾರಿಗೆ ಕೆಲವರಿಗೆ ಉಪಚಾರ ಮಾಡದೆ ಹೋದರೆ ಯಾರಿಗೆ ಬೇಸರ ಆಗ್ತದೆ, ಯಾರಿಗೆ ಉಪಚಾರ ಮಾಡದೆ ಹೋದರೂ ಚೆನ್ನಾಗಿ ನಮ್ಮ ಜೊತೆಗಿರ್ತಾರೆ. ಇದೆಲ್ಲ ನೋಡಿಕೊಂಡು ಅವರವರ ಮುಖಕ್ಕೆ, ಅವರವರ ಕಣ್ಣಿಗೆ, ಅವರವರ ಭಾವಕ್ಕೆ, ಅವರವರ ಹೊಟ್ಟೆಗೆ ಸರಿಯಾಗಿ ನಮ್ಮ ಉಪಚಾರಗಳು ಕೂಡ ನಡಿಬೇಕಲ್ವಾ. ಇವೆಲ್ಲವೂ ಕೂಡ ಯಜ್ಞಯಾಗಾದಿಗಳಲ್ಲಿ ಮನುಷ್ಯನಿಗೆ ಧೂಹು ಅನ್ನುವುದಿದೆ. ಧೂ ಅಂದರೆ ಧುರ ಅಂತ ಹೇಳಿದರೆ ಭಾರ, ಜವಾಬ್ದಾರಿ ಅನ್ನೋದು ಮನುಷ್ಯನಿಗಿದೆ. ಆದರೆ ಧ್ಯಾನದ ವಿಷಯದಲ್ಲಿ ಅಂತಹ ಜವಾಬ್ದಾರಿಯೂ ಇಲ್ಲ. ಪುಷ್ಪ ಕೊಯ್ದು ತರಬೇಕು, ತುಳಸಿ ಆಗಬೇಕು. ಆ ತುಳಸಿಯೂ ಕೂಡ ದ್ವಾದಶಿ ದಿವಸ ತರುವ ಹಾಗಿಲ್ಲ, ದ್ವಾದಶಿಯ ಮರುದಿವಸ ಭಾನುವಾರ ಬಂತು ಅವತ್ತು ತರುವ ಹಾಗಿಲ್ಲ, ಭಾನುವಾರದ ಮರುದಿವಸ ಬಂದದ್ದು ಯಾವುದು, ಸಂಕ್ರಾಂತಿ ಅಮಾವಾಸ್ಯೆ ಅಲ್ವಾ, ಇನ್ನೊಂದು ಬಂತು, ಅದು ಅವತ್ತು ತರುವ ಹಾಗಿಲ್ಲ, ಇವತ್ತು ತರುವ ಹಾಗಿಲ್ಲ. ಹಾಗಾದರೆ ಹಿಂದೆ ತಂದಿಟ್ಟದ್ದು ಒಣಗಿ ಹೋಗಿದೆ ಅಥವಾ ಕೊಳೆದು ಹೋಗಿದೆ, ಏನು ಮಾಡಬೇಕು? ಇದೆಲ್ಲ, ಈ ಜವಾಬ್ದಾರಿಗಳೆಲ್ಲ ಎಲ್ಲಿರುವುದು? ಬೇರೆ ರೀತಿಯ ಬಾಹ್ಯ ಕರ್ಮಗಳಲ್ಲಿ ಉಂಟು. ಧ್ಯಾನದ ವಿಷಯದಲ್ಲಿ
ನ ಧೂಹು ಅಸ್ಯ ಉದ್ಧವ ಅಣು ಅಪಿ ಅಲ್ಪವೂ ಕೂಡ ಜವಾಬ್ದಾರಿಯ ಕೆಲಸ ಇಲ್ಲ. ಇವನದ್ದೇ ಆದ ಇಂದ್ರಿಯಗಳನ್ನು ಅಂತರ್ಮುಖವನ್ನಾಗಿಸಿಕೊಂಡು ದೇವರನ್ನು ಧ್ಯಾನ ಮಾಡುವಲ್ಲಿ ವಿನಿಯೋಗಿಸಿದರೆ ಆಯಿತು. ಬಾಕ್ಯ ವಸ್ತುಗಳ ಪರಿವೆ ಅವನಿಗಿಲ್ಲ. ಮಯಾ ವ್ಯವಸಿತಂ ಸಮ್ಯಕ್, ನಾನು ಈಗ ಏನು ನಿರೂಪಣೆ ಮಾಡಿದ್ದೇನೆ ಉದ್ಧವ, ಇದನ್ನು ಚೆನ್ನಾಗಿ ಆಲೋಚನೆ ಮಾಡಿ ಧ್ಯಾನದ ಕಡೆಗೆ ಹೆಚ್ಚು ಮನಸ್ಸನ್ನು ತಂದುಕೊಳ್ಳಬೇಕು. ಯೋ ಯೋ ಪರೋ ಮನೋಧರ್ಮ ಕಲ್ಪತೆ ನಿಷ್ಫಲಾಯತೆ ತದಾಯಾಸೋ ನಿರರ್ಥ ಸ್ಯಾತ್ ನಯಾದೇರಿವ ಸತ್ತಮ ಯೇಷತೆ ಅಭೀತ ಕೃಷ್ಣಃ ಬ್ರಹ್ಮವಾದಸ್ಯ ಸಂಗ್ರಹ ಸಮಾಸವ್ಯಾಸ ವಿಧಿನ ದೇವಾನಾಮಪಿ ದುರ್ಗಮಃ. ಕೃಷ್ಣ ಮುಗಿಸಿದ, ಇಲ್ಲಿ ಮುಗೀತು ಅಂತಲೇ ಅರ್ಥ. ಅವ ಹೇಳ್ತಾನೆ ಏಷತೆ ಅಭಿಹಿತಃ, ಧ್ಯಾನದ ಬಗ್ಗೆ ಕೊನೆಯದ್ದಾಗಿ ಎಚ್ಚರಿಕೆಯನ್ನು ಕೊಟ್ಟು, ಅದರಲ್ಲಿ ಏನೂ ಕಷ್ಟ ಇಲ್ಲಪ್ಪ, ಸಿಕ್ಕಾಬಟ್ಟೆ ಕೆಲಸವೂ ಇಲ್ಲ, ಜವಾಬ್ದಾರಿಯ ವಿಷಯವೂ ಇಲ್ಲ, ಅದನ್ನು ಇಂಥದ್ದನ್ನು ಯಾಕೆ ಮಾಡುವುದಿಲ್ಲ, ಎಲ್ಲರೂ ಮಾಡುವ ಹಾಗೆ ಪ್ರೇರಣೆ ಕೊಡಬೇಕು ಉದ್ಧವ, ನಿನ್ನದ್ದು ಜವಾಬ್ದಾರಿ ಅದು ಅಂತ ಅವನಿಗೆ ಹೇಳಿ, ಏಷತೆ ಅಭಿಹಿತ ಕೃಷ್ಣ, ನಿನಗೆ ನಾನು ಹೇಳಬೇಕು ಅಂತ ಅಂದುಕೊಂಡದ್ದು ಅಷ್ಟನ್ನು ಹೇಳಿ ಮುಗಿಸಿಯಾಗಿದೆ. ಯಾವುದರ ಬಗ್ಗೆ ಹೇಳಬೇಕು ಅಂತ ಅಂದುಕೊಂಡಿದ್ದದ್ದು ಬ್ರಹ್ಮವಾದಸ್ಯ ಸಂಗ್ರಹ, ಭಗವಂತನ ಬಗ್ಗೆ ಹೇಳಬೇಕಾದಂತಹ ವಿಷಯವನ್ನು ಸಂಕ್ಷೇಪವಾಗಿ ನಿನಗೆ ಹೇಳಬೇಕಾದ್ದು ಹೇಳಿದ್ದೇನೆ. ಸಮಾಸ ವ್ಯಾಸ ವಿಧಿತಃ, ಕೆಲವು ಕಡೆ ತುಂಬ ಬಿಡಿ ಬಿಡಿಯಾಗಿ ತಿಳಿಸಿದ್ದೇನೆ, ಕೆಲವೊಂದು ಕಡೆ ಒಟ್ಟಂದದಲ್ಲಿ ರಾಶಿ ಹಾಕಿ ಹೇಳಿದ್ದೇನೆ. ಯಾಕಂದರೆ ಅದು ಅಲ್ಲಿ ಬರ್ತದೆ ಇಲ್ಲಿ ಬರ್ತದೆ, ನೀನು ಓದ್ಕೊಂಡಿರ್ತೀಯ ಅನ್ನುವ ಕಾರಣದಿಂದ ಇವುಗಳನ್ನು ದೇವಾನಾಮಪಿ ದುರ್ಗಮಃ, ಈ ರೀತಿ ಸಮಾಸವ್ಯಾಸ ಯೋಗದಿಂದ ಇಡೀ ಬ್ರಹ್ಮವಾದದ ಸಂಗ್ರಹವನ್ನು ಕೊಡುವುದು ಅನ್ನುವುದು ದೇವತೆಗಳಿಗೂ ಕೂಡ ಸುಲಭವಾಗಿ ಗ್ರಾಹ್ಯ ಸಿಗುವಂಥದ್ದಲ್ಲ. ನಿಮಗೆಲ್ಲ ಸಿಕ್ಕಿದೆ ನೋಡಿ, ಕೊಟ್ಟಿದ್ದೇನೆ. ಅಭೀಕ್ಷ್ಣಶಸ್ತೆ ಗದಿತಂ ಜ್ಞಾನಂ ವಿಸ್ಪಷ್ಟ ಯುಕ್ತಿಮತ್ ಏತದ್ವಿಜ್ಞಾಯ ಮುಚ್ಯೇತ ಪುರುಷೋ ನಷ್ಟ ಸಂಶಯ. ಮನುಷ್ಯನಿಗೆ ಈ ಭಗವತ್ತತ್ವದ ಬಗ್ಗೆ, ಬ್ರಹ್ಮವಾದದ ಬಗ್ಗೆ ಪ್ರತಿಯೊಬ್ಬರಿಗೂ ಸಂಶಯ ಇರ್ತದೆ. ಬ್ರಹ್ಮ ಅಂದರೆ ಏನು, ಅದರ ಬಗ್ಗೆ ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ, ವಿಷ್ಣು ಪುರಾಣದಲ್ಲಿ ಹಾಗೆ ಹೇಳಿದ್ದಾರೆ, ಮಹಾಭಾರತದಲ್ಲಿ ಇನ್ನೊಂದು ಹೇಳಿದ್ದಾರೆ, ಭಗವದ್ಗೀತೆಯನ್ನು ನೋಡುವಾಗ ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ. ಅನೇಕವನ್ನು ಓದಿದವನಿಗೆ ಸಂಶಯ ಜಾಸ್ತಿ ಇರ್ತದೆ. ಏನನ್ನೂ ಓದದೇ ಇದ್ದವನಿಗೆ ಬಹುಶಃ ಇದರ ಬಗ್ಗೆ ಪುರಾಣದಲ್ಲಿ ಏನು ಹೇಳಲಿಲ್ಲ ಅಂತ ಅನಿಸುತ್ತೆ ಅಂತ ಅಷ್ಟಾದರೂ ಗೊತ್ತಿರ್ತದೆ. ಅಂತೂ ಬ್ರಹ್ಮವಾದದ ಬಗ್ಗೆ ಪ್ರತಿಯೊಬ್ಬರಿಗೂ ಅಜ್ಞಾನ ಸಂಶಯಗಳು ಇರ್ತವೆ. ಅಂಥದ್ದನ್ನು ದೂರ ಮಾಡುವುದಕ್ಕೋಸ್ಕರ ನಾನು ಇದನ್ನು ಹೇಳಿದ್ದೇನೆ. ಇದನ್ನು ಜೀವನದಲ್ಲಿ ಒಂದು ಬಾರಿಯಾದರೂ ಕೇಳಬೇಕು. ನಾನು ಏನು ಹೇಳಿದ್ದೇನೆ, ಅಭೀಕ್ಷ್ಣಶಸ್ತೆ ಗದಿತಂ ಜ್ಞಾನಂ ವಿಸ್ಪಷ್ಟ ಯುಕ್ತಿಮತ್. ನಾನು ಎಲ್ಲೂ ಕೂಡ ಹಾಗೋ ಹೀಗೋ ಅಂತ ಗೋಡೆಯ ಮೇಲೆ ದೀಪ ಇಟ್ಟು ಹೇಳಲಿಲ್ಲ, ಸ್ಪಷ್ಟ ಇದಮಿತ್ತಂ ಅಂತ ನಿರ್ಧಾರ ಮಾಡಿದ್ದೇನೆ. ನಿರ್ಧಾರ ಮಾಡಿದ ವಿಷಯದಲ್ಲಿ ಕೇಳುಗರಿಗೆ ಕೃಷ್ಣ ಹೇಳಿದ್ದನ್ನು ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಯುಕ್ತಿಯನ್ನು ಕೊಟ್ಟು ಹೇಳಿದ್ದೇನೆ. ಅನೇಕ ವಿಷಯಗಳನ್ನು ಯೋಗದ ಬಗ್ಗೆ ಹೇಳುವಾಗ ಎಂಥ ಯುಕ್ತಿಗಳನ್ನು ಕೃಷ್ಣ ಕೊಟ್ಟ. ಆದ್ದರಿಂದ ಯುಕ್ತಿ, ವಿಸ್ಪಷ್ಟ ಯುಕ್ತಿಯನ್ನು ಕೊಟ್ಟು ನಾನು ಹೇಳಿದ್ದೇನೆ. ಇಷ್ಟನ್ನು ಒಬ್ಬ ಚೆನ್ನಾಗಿ ಸಂಶಯ ಬೇಡ. ಏತದ್ವಿಜ್ಞಾಯ ಮುಚ್ಚೇತ ಪುರುಷಃ ನಷ್ಟ ಸಂಶಯ. ಇದನ್ನು ಕೇಳಿ ತಿಳಿದಂತಹ ಮನುಷ್ಯ, ಪುರುಷ ಅಂದರೆ ಗಂಡಸು ಅಂತ ಅರ್ಥ ಅಲ್ಲ, ಪುರುಷ ಅಂದರೆ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತಿದ್ದ ಹಾಗೆ ಪುರುಷಕ್ಕೆ ಈ ಶರೀರದಲ್ಲಿ ಇರತಕ್ಕಂಥವ ಅಂತ ಅರ್ಥ. ಇದನ್ನು ತಿಳಿದಂತಹ ಮನುಷ್ಯ ಅವನು ಸಂಶಯವನ್ನು ಕಳೆದುಕೊಂಡು ದೇವರ ಕಡೆಗೆ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡು ಈ ಸಂಸಾರ ಸಾಗರದಿಂದ ಬಿಡುಗಡೆ ಹೊಂದುತ್ತಾನೆ. ಸುವಿವಿಕ್ತಂ ತವ ಪ್ರಶ್ನಂ ಮಯೋಕ್ತಮಪಿ ಧಾರಯನ್ ಸನಾತನಂ ಬ್ರಹ್ಮಗುಹ್ಯಂ ಪರಂ ಬ್ರಹ್ಮಾದಿಗಚ್ಚತಿ. ಕೃಷ್ಣ ಒಂದು ಮಾತು ಹೇಳಿದ ಕೊನೆಗೆ, ನಾನು ಇದರಲ್ಲಿ ಉತ್ತರ ಕೊಟ್ಟದ್ದು ಇದೆ, ನೀನು ಕೇಳಿದ ಪ್ರಶ್ನೆಯೂ ಇದೆ ಇದರಲ್ಲಿ. ಮನುಷ್ಯ ಇದನ್ನು ಓದುವಾಗ ಪ್ರಶ್ನೆಯನ್ನು ಬಿಟ್ಟು ಉತ್ತರವನ್ನು ಓದಿದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ನೋಡಿ, ಉದ್ಧವನಿಗೂ ಒಂದು ಎಂಥ ಸ್ಥಾನ. ನಾವು ಪಾರಾಯಣ ಮಾಡುವಾಗ ಇದು ಉದ್ಧವ ಗೀತೆ, ಅಂದರೆ ಉದ್ಧವನಿಗೆ ಕೃಷ್ಣ ಹೇಳಿದ ಗೀತೆ ಅಂದ ಮೇಲೆ ಉದ್ಧವ ಮಾತಾಡಿದ್ದನ್ನು ನಾವು ಯಾಕೆ ಹೇಳಬೇಕು? ಅದನ್ನಷ್ಟು ಬಿಟ್ಟು ಕೃಷ್ಣನದ್ದು ಮಾತ್ರ ಓದ್ತಾ ಹೋದರೆ ಉದ್ಧವ ಗೀತೆ ಪೂರ್ತಿ ಆಗ್ತದೆ ಅಂತ ನಾವು ಯೋಚಿಸಿದರೆ ಅದಿಲ್ಲಂತೆ. ಸುವಿವಿಕ್ತಂ ತವ ಪ್ರಶ್ನಂ, ನೀನು ಹೇಳಿದಂತಹ ಪ್ರಶ್ನೆ ಅದು ಕೂಡ ಒಂದು ಚೌಕಟ್ಟಿನ ಒಳಗೆ ಇತ್ತು. ನಾನು ಯಾವುದನ್ನು ಹೇಳಬೇಕು ಅಂತ ಬ್ರಹ್ಮವಾದಸ್ಯ ಕೃಷ್ಣಶಃ, ಇಡೀ ಬ್ರಹ್ಮವಾದ ಹೇಳಬೇಕು, ಅದನ್ನು ಸಂಗ್ರಹ ಮಾಡಬೇಕು ಅಂತಲ್ವ ನಾನು ಯೋಚಿಸಿದ್ದು. ಆ ಚೌಕಟ್ಟಿನ ಒಳಗೆ ನಿನ್ನ ಪ್ರಶ್ನೆಯೂ ಇತ್ತು. ನಾನು ಉತ್ತರವನ್ನು ಹೇಳಿದ್ದು ಕೂಡ ಆ ಚೌಕಟ್ಟು ಬಿಟ್ಟು ಹೋಗಿ ಬೇರೆ ಯಾವುದೋ ದೃಷ್ಟಾಂತಗಳನ್ನು ಕೊಟ್ಟು ಕಿರಿಕಿರಿ ಮಾಡಿ ನಾನು ಉದಾಹರಣೆ ಕೊಟ್ಟು ಹೇಳಲಿಲ್ಲ.
ಎಷ್ಟು ಹೇಳಬೇಕೋ ಅಷ್ಟು ಹೇಳಿದ್ದೇನೆ. ಮಯಾ ಉಕ್ತಮಪಿ ಧಾರಯನ್, ನೀನು ಕೇಳಿದ ಪ್ರಶ್ನೆಯನ್ನು ತಲೆಯಲ್ಲಿ ಹಾಗೇ ಇಟ್ಟುಕೊಂಡು ಆ ಪ್ರಶ್ನೆಗೆ ಎಷ್ಟು ಬೇಕೋ ಆ ಚೌಕಟ್ಟಿನಲ್ಲಿ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಸನಾತನಂ, ಇದು ನಾನು ಕೊಟ್ಟದ್ದು ಈಗಲೇ ನನ್ನ ತಲೆಗೆ ಹೊಳೆದ ಉತ್ತರ ಅಲ್ಲ, ಮತ್ತೆ ಸನಾತನಂ, ಅನಾದಿ ಕಾಲದಿಂದ ಇರತಕ್ಕಂಥ ಉತ್ತರ. ಇದು ಶಾಶ್ವತವಾದ ವೇದದಲ್ಲಿ ಹೇಳಿರತಕ್ಕಂತಹ ಉತ್ತರ. ಬ್ರಹ್ಮ ಗುಹ್ಯಂ, ಗುಹ್ಯವಾದ ಭಗವದ್ವಿಷಯಕವಾದಂತಹ ರಹಸ್ಯ ವಿದ್ಯೆ. ಇದನ್ನು ಓದಿ ಈ ರಹಸ್ಯ ವಿದ್ಯೆಯ ಸಾರವನ್ನು ಅರ್ಥ ಮಾಡಿಕೊಂಡವ ಪರಂ ಬ್ರಹ್ಮಾದಿ ಗಚ್ಚತಿ, ಆ ಪೂರ್ಣನಾದಂತಹ ಪರತತ್ವವನ್ನು ತಾನು ಹೊಂದುತ್ತಾನೆ. ಯಯೇತನ್ಮಮ ಭಕ್ತೇಷು ಸಂಪ್ರದದ್ಯಾತ್ ಸುಪುಷ್ಕಲಂ, ನನಗೂ ಒಂದು ಫಲ ಹೇಳಿದ್ದಾರೆ, ಇದು ಬಹಳ ಮುಖ್ಯ. ಯಯೇತತ್ ಮಮ ಭಕ್ತೇಷು ಸಂಪ್ರದದ್ಯಾತ್ ಸುಪುಷ್ಕಲಂ ತಸ್ಯಾಹಂ ಬ್ರಹ್ಮದಾಯಸ್ಯ ದದಾಮಿ ಆತ್ಮಾನಮಾತ್ಮನ. ಯಾರು ಪುರುಷೋತ್ತು ಮಾಡಿಕೊಂಡು ತಾನು ಓದಿದಂತಹ ಈ ಉದ್ಧವ ಗೀತೆ, ಈಗ ಕೊಟ್ಟಂತಹ ಏನು ಬ್ರಹ್ಮವಾದ ಇದೆ, ಈ ಬ್ರಹ್ಮವಾದವನ್ನು ಯಹ ಏತತ್ ಮಮ ಭಕ್ತೇಶು, ನನ್ನ ಭಕ್ತರಾದಂತಹ ವ್ಯಕ್ತಿಗಳ ಮುಂದೆ ಸುಪುಷ್ಕಲಂ ಸಂಪ್ರದದ್ಯಾತ್. ನೋಡಿ, ಹಾಗೆಯೇ ಅದನ್ನು ಪಾರಾಯಣ ಮಾಡಿದರೆ ಸಾಕಾಗುವುದಿಲ್ಲಂತೆ, ಅದನ್ನು ಪುಷ್ಕಲ ಮಾಡಿ ಕೊಡಬೇಕಂತೆ. ಪುಷ್ಕಲ ಭೋಜನ ಅಂತ ಹೇಳ್ತೇವಲ್ವ, ಬರೀ ಪುಷ್ಕಲ ಅಲ್ಲ, ಸುಪುಷ್ಕಲಂ ಸಂಪ್ರದದ್ಯಾತ್. ಅದನ್ನು ಕೇಳುವವರಿಗೆ ಊಟ ಮಾಡಿದ ಹಾಗೆ ಕೊಟ್ಟರೆ, ಹಾಗಾದರೆ ನನ್ನನ್ನು ಬಿಟ್ಬಿಟ್ಟಿದ್ದಾರೆ. ಒಟ್ಟು ಕೊಡುವಾಗ ಹೇಗೆ ಕೊಡಬೇಕಂತೆ? ಸುಪುಷ್ಕಲಂ ಸಂಪ್ರದದ್ಯಾತ್. ಇದೇ ಉದ್ಧವ ಗೀತೆಯನ್ನು ತಾನು ಅಧ್ಯಯನ ಮಾಡಿದಂತಹ ಆ ಉದ್ಧವ ಗೀತೆಯ ಏನು ಸಾರ ತತ್ವ ಇದೆ ಅದನ್ನು ಸುಪುಷ್ಕಲಂ, ಅದಕ್ಕೆ ಒಂದಿಷ್ಟು ಸೇರಿಸಿ ಇವರಿಗೆ ಹೇಗೆ ಹೇಳಿದರೆ ಗ್ರಹಣ ಆದೀತು ಆ ರೀತಿಯಲ್ಲಿ ಅದಕ್ಕೆ ಯೋಜನೆ ಮಾಡಿಕೊಂಡು ಅದನ್ನು ಪುಷ್ಕಲವಾಗುವ ಹಾಗೆ, ಇಷ್ಟವಾಗುವ ಹಾಗೆ ಯಾರಿಗಾದರೂ ಕೊಟ್ಟ, ಅದು ಯಾರಿಗೆ ಕೊಡಬೇಕು? ಮಮ ಭಕ್ತೇಶು, ನನ್ನ ಭಕ್ತರಿಗೆ ಕೊಟ್ಟ ಅಂತಾದರೆ, ಉಪನ್ಯಾಸವನ್ನು ಮಾಡಿದ ಅಂತಾದರೆ, ತಸ್ಯಾಹಂ ಬ್ರಹ್ಮದಾಯಸ್ಯ, ಅವನೇನು ಅಂದರೆ ನನ್ನ ಆಸ್ತಿಯ ಪಾಲುದಾರ ಅವ ಅಂತ ಹೇಳ್ತಾನೆ ಕೃಷ್ಣ. ಅವ ಬ್ರಹ್ಮದಾಯ, ನನ್ನ ಆಸ್ತಿ ಅಂದರೆ ನನ್ನ ಈ ಮಾತುಗಳು. ಈ ಮಾತು ಆಸ್ತಿಯನ್ನು ಇಟ್ಟುಕೊಂಡ ಅಲ್ವ, ಅವ ಆಸ್ತಿಯನ್ನು ಉಪಭೋಗಿಸಿದ ಅಲ್ವ, ಅದನ್ನು ಸರಿಯಾಗಿ ವಿನಿಯೋಗ ಮಾಡಿದ್ದಾನಲ್ಲ. ನನ್ನ ಆಸ್ತಿಗೆ ಪಾಲುದಾರನಾದಂತಹ ಅವನಿಗೆ ದದಾಮಿ ಆತ್ಮಾನಂ ಆತ್ಮನ, ನಾನು ನನ್ನನ್ನೇ ಅವನಿಗೆ ಕೊಟ್ಟುಕೊಳ್ತೇನೆ. ಜ್ಞಾನಿ ಪ್ರಿಯತಮಃ ಅಂತ ಆಗಾಗ ಕೃಷ್ಣ ಹೇಳುವುದು ಇದೇ ವಿಷಯವನ್ನು ಹೇಳುವುದು. ಯಯೇ ತತ್ಸಮಧೀತ ಪವಿತ್ರಂ ಪರಮಂ ಶುಚಿ ಸಪೂಯೇತ ಅಹರಹರ್ಮಾಂ ಜ್ಞಾನದೀಪೇನ ದರ್ಶಯನ್. ಇನ್ನು ತಮಗೆಲ್ಲ ಫಲ, ನಮಗೆ ಬಹಳಷ್ಟು ಫಲ ಇದೆ. ಫಲದಲ್ಲಿ ಕೆಲವನ್ನು ಹಾರಿಸಿ ಕೆಲವನ್ನು ಹೇಳ್ತೇನೆ ನಾನು. ಯಯೇತತ್ ಸಮಧೀತ, ಯಾರು ಈ ಪುಸ್ತಕವನ್ನು ಹಿಡ್ಕೊಂಡು ಈ ಶ್ಲೋಕಗಳನ್ನು ದಿವಸ ಅಧ್ಯಯನ ಮಾಡ್ತಾನೋ, ಪಾರಾಯಣ ಮಾಡುವುದಲ್ಲ, ಸಮಧೀತ, ಅದರ ಶಬ್ದಾರ್ಥ ಜ್ಞಾನದ ಜೊತೆಗೆ ಭಾವಾರ್ಥ ಗ್ರಹಣ ಮಾಡ್ತಾನೋ, ಪವಿತ್ರಂ ಪರಮಂ ಶುಚಿ. ಎಂಥದ್ದು ಈ ಉದ್ಧವ ಗೀತೆ? ಪವಿತ್ರಂ, ಅಧ್ಯಯನ ಮಾಡುವುದರಿಂದಲೇ ಆತ ಪಾವಿತ್ರ್ಯವನ್ನು ಪಡೆಯುತ್ತಾನೆ. ಪವಿತ್ರಂ ಅಂದರೆ ಪಾವಿತ್ರ್ಯದಂ ಅಂತ ಅರ್ಥ. ಪರಮಂ, ಭಗವಂತನನ್ನು ತಿಳಿಸಿಕೊಡುವಂಥದ್ದು. ಮಾ ಅಂದರೆ ಲಕ್ಷ್ಮೀದೇವಿ, ಅವಳಿಗಿಂತ ಪರ ಅಂದರೆ ಶ್ರೇಷ್ಠ. ಪರಮ ಅಂದರೆ ಲಕ್ಷ್ಮಿಯನ್ನು ಮೀರಿದಂತಹ ಭಗವತ್ತತ್ವದ ಜ್ಞಾಪಕವಾದದ್ದು. ಶುಚಿ, ಅದರಲ್ಲಿ ಬೇಡದೇ ಇದ್ದ ಯಾವ ವಿಷಯವೂ ಇಲ್ಲ. ಕೆಲವೆಲ್ಲ ಭಾರಿ ಒಳ್ಳೆಯ ಜ್ಞಾನವನ್ನು ಕೊಡ್ತದೆ, ಆದರೆ ಸ್ವಲ್ಪ ಬೇರೆ ಏನನ್ನೋ ಒಗ್ಗರಣೆ ಹಾಕಿರ್ತಾರೆ. ಇದು ಹಾಗಲ್ಲ, ಶುಚಿ, ಶುದ್ಧ ದೇವರ ಬಗ್ಗೆ ಹೇಳತಕ್ಕಂತಹ ಮಾತು ಇದು. ಸಪೂಯೇತ, ಇದನ್ನು ಅಧ್ಯಯನ ಮಾಡತಕ್ಕಂತಹ ವ್ಯಕ್ತಿ ತಾನು ಪವಿತ್ರನಾಗ್ತಾನೆ. ಅಹರಹರ್ಮಾಂ ಜ್ಞಾನದೀಪೇನ ದರ್ಶಯನ್, ದಿನ ದಿನಕ್ಕೂ ಅವನ ಜ್ಞಾನ ದೀಪ ದೊಡ್ಡದಾಗ್ತದೆ. ಆದ್ದರಿಂದ ಇನ್ನೊಬ್ಬರಿಗೆ ಅವ ಜ್ಞಾನ ದೀಪವನ್ನು ಬೀರ್ತಾನೆ, ಮತ್ತೊಬ್ಬರಿಗೆ ಇದನ್ನು ತಿಳಿಸಿಕೊಡುವ ಶಕ್ತಿ ಬರ್ತದೆ. ಉದ್ಧವ ಗೀತೆಯನ್ನು ಒಂದು ಬಾರಿ ಚೆನ್ನಾಗಿ ಅಧ್ಯಯನ ಮಾಡಿದರೆ ಆಮೇಲೆ ನೀವೇನೋ ಇನ್ನೊಬ್ಬರ ಹತ್ರ ಪಟ್ಟಾಂಗ ಹೊಡೆಯುವಾಗ ಉದ್ಧವ ಗೀತೆಯ ಒಂದು ವಿಷಯ ಬಂದು ಸೇರಿಕೊಳ್ತದೆ ಅಲ್ಲಿ. ಅದನ್ನು ಹೇಳುವುದು ಜ್ಞಾನದೀಪೇನ ದರ್ಶಯನ್. ಸುಂದರವಾದ ಈ ತತ್ವವನ್ನು ಅಧ್ಯಯನ ಮಾಡಿದಂತಹ ವ್ಯಕ್ತಿ ಇನ್ನೊಬ್ಬರ ಹತ್ರ ಏನೋ ವ್ಯಾವಹಾರಿಕ ವಿಷಯವನ್ನು ಮಾತಾಡ್ತಾ ಇದ್ದಾಗಲೂ ಆ ಉದ್ಧವ ಗೀತೆಯನ್ನು ಕೇಳಿದಾಗ ಉಂಟಾದ ದಾರ್ಶನಿಕ ತತ್ವಗಳ ಪ್ರಭಾವ ಅದರಲ್ಲಿ ಕಾಣಿಸಿಕೊಳ್ತದೆ. ಇನ್ನೊಬ್ಬರಿಗೆ ಆ ಜ್ಞಾನ ತತ್ವ ಅನ್ನೋದು ಸಾಗ್ತದೆ. ಯಯೇತತ್ ಶ್ರದ್ಧಯ ನಿತ್ಯಂ ಅವ್ಯಗ್ರಂ ಶೃಣುಯಾತ್ ನರಃ ಮಯಿ ಭಕ್ತಿಂ ಪರಾಂ ಕುರುವನ್ ಕರ್ಮಭಿರ್ನ ಸಬದ್ಧತೆ. ಇನ್ನು ಕೇಳುವವರಿಗೆ, ಹೀಗೆ ಇದನ್ನು ಪ್ರವಚನ ಮಾಡುವವರಿಗೆ, ಇದನ್ನು ಅಧ್ಯಯನ ಮಾಡುವವರಿಗೆ, ಆಮೇಲೆ ಅಧ್ಯಯನವೂ ಇಲ್ಲ, ಕೇಳುವುದಷ್ಟೇ. ಇನ್ನೊಬ್ಬರು ಪಾರಾಯಣ ಮಾಡುವುದನ್ನು ಕೇಳುವುದು, ಇನ್ನೊಬ್ಬರು ಪ್ರವಚನ ಮಾಡುವುದನ್ನು ಕೇಳುವುದು. ಯಯೇತತ್ ಶ್ರದ್ಧಯ ನಿತ್ಯಂ ಅವ್ಯಗ್ರಂ ಶೃಣುಯಾತ್. ಕೇಳುವಾಗ ಹೇಗೆ ಕೇಳಬೇಕು? ಅವ್ಯಗ್ರಂ
ಶೃಣುಯಾತ್. ವ್ಯಗ್ರತೆ ಇರಬಾರ್ದು. ವ್ಯಗ್ರತೆ ಅಂತ ಹೇಳಿದರೆ ಎಲ್ಲೆಲ್ಲೋ ಮನಸ್ಸು ಹೋಗುವುದು ಅಂತ ಅರ್ಥ, ಅಥವಾ ಟೆನ್ಷನ್ ಅಂತ ಮತ್ತೊಂದು ಅರ್ಥ ಇದೆ. ಯಾವುದೋ ಭಾರಗಳು, ಯಾವುದೋ ಮಾನಸಿಕ ತುಮುಲಗಳು, ಯಾವುದೋ ತಲ್ಲಣತೆ, ಯಾವುದೋ ರೀತಿಯ ಮಾನಸಿಕ ಉದ್ವೇಗಗಳು. ಈ ಉದ್ವೇಗ, ಅಶಾಂತಿ ಎಲ್ಲಕ್ಕೂ ಟೆನ್ಷನ್ ಅಂತ ಒಂದೇ ಹೆಸರು. ಇಂಗ್ಲೀಷಲ್ಲಿ ಭಾಳ ಕಡಿಮೆ ಶಬ್ದ, ಸಂಸ್ಕೃತದಲ್ಲಿ ಬೇಕಾದಷ್ಟು ಶಬ್ದ ಇದೆ. ಆದರೆ ತಲ್ಲಣ ಅಂದರೆ ನಮ್ಮದು ಬೇರೆ, ಉದ್ವೇಗ ಅಂದರೆ ನಮ್ಮದು ಬೇರೆ, ಸ್ವಲ್ಪ ವ್ಯತ್ಯಾಸ ಇದೆ. ಉದ್ವೇಗ ಬೇರೆ, ತಲ್ಲಣತೆ ಬೇರೆ, ಅಶಾಂತಿ ಬೇರೆ, ಟೆನ್ಷನ್ಲೆಸ್ನೆಸ್ ಅಂತ ಅವರು ಒಂದೇ ಶಬ್ದ ಇದೆ. ನಮ್ಮಲ್ಲಿ ಹಾಗಲ್ಲ, ಸಿಕ್ಕಾಬಟ್ಟೆ ಶಬ್ದ ಉಂಟು. ಇದು ಯಾವುದೇ ರೀತಿಯ ಮಾನಸಿಕವಾದ ತುಮುಲಗಳು ಆತನಲ್ಲಿದ್ದರೂ ಅದನ್ನೆಲ್ಲ ಬಿಟ್ಟು ಶಾಂತವಾಗಿ ಕುಳಿತು ಈ ಭಕ್ತಿಯನ್ನು ಪ್ರಚೋದನೆ ಮಾಡತಕ್ಕಂತಹ ಈ ಉದ್ಧವ ಗೀತೆಯನ್ನು ಯಾರು ಕೇಳುತ್ತಾನೆ, ಕರ್ಮಭಿರ್ನ ಸಬದ್ಧತೆ, ಅವನಿಗೆ ಕರ್ಮ ಬಂಧ ದೂರವಾಗ್ತದೆ. ಅಪ್ಯುದ್ಧವ ತ್ವಯಾ ಬ್ರಹ್ಮ, ಇಷ್ಟು ಫಲವನ್ನು ಹೇಳಿ ಉದ್ಧವನ ಹತ್ರ ಕೇಳ್ತಾನೆ, ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ ಉದ್ಧವ ಅಂತ ಕೇಳ್ತಾನೆ. ಅಪ್ಯುದ್ಧವ ತ್ವಯಾ ಬ್ರಹ್ಮ ಸಖೇ ಸಮುಪಧೀರಿತಂ ಸಮುಪಧಾರಿತಂ ಅಪಿತೇ ವಿಗತೋ ಮೋಹ ಶೋಕಶ್ಚಾಸೌ ಮನೋಭವಃ. ಅಪಿತೇ ವಿಗತೋ ಮೋಹ, ನಿನಗಿದ್ದಂತಹ ಮಾನಸವಾದ ಆಯಿತು, ನಿನಗಿದ್ದಂತಹ ಪ್ರಶ್ನೆಗಳೆಲ್ಲ ಉತ್ತರಿಸಲ್ಪಟ್ಟು ಸಮಾಧಾನವಾಯಿತು, ನಿನ್ನ ಅಜ್ಞಾನ ದೂರ ಹೋಯಿತು. ಉದ್ಧವ, ನಾನು ಹೇಳಿದ್ದು ಸರಿಯಾಗಿ ಹೇಳಿದ್ದೇನಾ, ನಿನಗೆ ಆಗುವ ಹಾಗೆ ಹೇಳಿದ್ದೇನಾ ಅಂತ ಕೃಷ್ಣ ಕೇಳ್ತಾನೆ. ಅಪಿ, ಈ ಶಬ್ದದ ಆರಂಭದಲ್ಲಿ, ವಾಕ್ಯದ ಆರಂಭದಲ್ಲಿ ಅಪಿ ಅಂದರೆ ಅದು ಪ್ರಶ್ನೆಯನ್ನು ಯೋಚನೆ ಮಾಡ್ತಕ್ಕಂಥ. ಅಪಿ ಕುಶಲಂ ಪ್ರಾರಂಭ ಮಾಡೋದು. ಉದ್ಧವನ ಹತ್ರ ಹಾಗೆ ಕೇಳಿದ. ನೈತತ್ವಯ ದಾಂಭಿಕಾಯ, ನಿನ್ನ ಆಗ ಉದ್ಧವ ಏನು ಉತ್ತರ ಕೊಟ್ಟ ಅಂತ ಇಲ್ಲಿಲ್ಲ. ಅವ ಮುಖದಲ್ಲಿ ನಗ್ತಾನೆ. ಕೃಷ್ಣ, ನೀನು ಹೇಳಿದರೆ ಅರ್ಥ ಆಗದೇ ಇರ್ತದ, ಇನ್ನೊಬ್ಬರು ಹೇಳಿದರೆ ಈ ಪ್ರಶ್ನೆ ಹೌದು, ನೀನು ನನ್ನ ಮುಖ ನೋಡಿಕೊಂಡೇ ಉಪದೇಶಿಸಿದ, ನನಗೆ ಅರ್ಥ. ಅದು 4 ಜನಕ್ಕೆ ಉಪದೇಶಿಸುವಾಗ ಒಬ್ಬನ ಮುಖದಲ್ಲಿ ಅರ್ಥ ಆಯಿತು ಅಂದರೆ ಈ ಅಧ್ಯಾಪಕ ಮುಂದುವರಿಸಿಕೊಂಡು ಹೋಗ್ಬೋದು. ಇಲ್ಲಿ ಹಾಗಿಲ್ಲಲ್ಲ, ನಾನೊಬ್ಬನೇ ಉಪದೇಶ್ಯ, ನೀನೊಬ್ಬನೇ ಉಪದೇಷ್ಟೃ. ನೀನು ಉಪದೇಶ ಮಾಡ್ತಾ ನಾನು ನನ್ನ ಮುಖ ಸರಿ ಭಾವ ತೋರಿಸಿದ್ರೇನೆ ನೀನು ಮುಂದುವರಿಯುವುದು. ಅಂಥಲ್ಲಿ ಈ ಪ್ರಶ್ನೆ ಯಾಕೆ, ನನಗೆ ಅರ್ಥ ಆಗಿದೆ ಅಂತ ಅವ ಮುಖಭಾವದಲ್ಲೇ ತೋರಿಸಿದ. ಮತ್ತೇನು, ನೀನು ಕರುಣೆ ತೋರ್ತಾ ಇದ್ದೆ ಅಷ್ಟೇ, ಈ ಶಿಷ್ಯನ ಮೇಲೆ ನಿನ್ನ ಕರುಣೆ, ಅದನ್ನು ಸೂಚಿಸುವಂಥದ್ದು ಈ ಮಾತು ಅಷ್ಟೇ. ಅಷ್ಟೇ ಹೇಳಿದಾಗ ಕೃಷ್ಣ ಹೇಳಿದ, ಹಾಗಾದ್ರೆ ನಿನಗೆ ಸರಿ ಅರ್ಥ ಆಗಿದೆ, ನಾನು ಏನು ಹೇಳಿದೆ ಅದು ಅಷ್ಟು ನಿನ್ನಲ್ಲಿ ತುಂಬಿ ಆಯ್ತು. ಈಗ ನಾನು ಹೊರಡುವಾಗ ಕೊಡ ಖಾಲಿ ಮಾಡುವುದಕ್ಕೋಸ್ಕರ ಇದು ನಿನಗೆ ಹಾಕಿದ್ದು. ಬಾವಿಯಿಂದ ತೆಗೆದು ಅಲ್ಲಿ ಹಾಕಿದಷ್ಟು ಬಾವಿಯಲ್ಲಿ ಉಕ್ಕುತ್ತೆ, ಅದು ಸರಿ. ಜ್ಞಾನವನ್ನು ನಿನ್ನಲ್ಲಿ ಹಾಕಿದ್ದೇನೆ, ಹಾಕಿದ್ದನ್ನು ಕೊಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ತೆಗೊಳ್ಳುವವ ಬಗ್ಗಬೇಕು, ಕೊಡುವವನೂ ಬಗ್ಗಬೇಕು. ಬಗ್ಗುವುದು ಅನ್ನುವುದು ತೆಗೊಳ್ಳುವುದಕ್ಕೂ ಕೊಡುವುದಕ್ಕೂ ಎರಡಕ್ಕೂ ಬೇಕಾದಂತಹ ನಮ್ರತೆ. ಒಂದು ಕೊಡಪಾನವನ್ನು ನೀರಿನಲ್ಲಿ ಹಾಕಿ ಹಗ್ಗ, ಅದರ ಕಂಠಕ್ಕೆ ಹಗ್ಗ ಹಾಕಿ ಬಾವಿಗೆ ಇಳಿಸಿ ಅಲ್ಲಿ ಕೊಡ ನೀರಿನಲ್ಲಿ ಬಿದ್ದು, ನೀರಿನಲ್ಲಿ ನಾನು ಬಗ್ಗು ಅಲ್ಲ ಅಂತ ಹೀಗೆ ನಿಂತರೆ ನೀರು ತುಂಬುತ್ತೆ ಅದಕ್ಕೆ. ಹಾಗಾದರೆ ಅದು ನೀರದನ್ನು ತುಂಬಿಸಿಕೊಳ್ಳಬೇಕು ಅಂತ ಹೇಳಿದರೆ ಕೊಡ ಬಗ್ಗಬೇಕು. ಬಗ್ಗಿ ತುಂಬಿದ ನೀರು ಮೇಲಕ್ಕೆ ಬಂತು. ಮೇಲಕ್ಕೆ ಬಂದ ಮೇಲೆ ಕಂಠಕ್ಕೆ ಸುತ್ತಿದ ಹಗ್ಗವನ್ನು ತೆಗೆದು ನಾವದನ್ನು ಸಂಧ್ಯಾವಂದನೆಗೆ ಬಳಸುವುದಕ್ಕೆ ಒಂದು ಪಂಚಪಾತ್ರೆಗೆ ನೀರನ್ನು ಹಾಕ್ಕೊಳ್ಬೇಕು. ಆವಾಗ ನಾನು ಬಗ್ಗುವುದಿಲ್ಲ ಅಂತ ಅದು ಕೊಡ ಹಾಗೆ ಕೂತರೆ ನೀರು ಹೇಗೆ ತೆಗಿತೀರಿ? ನಾವು ಬಹಳ ಬುದ್ಧಿವಂತರು, ಸೀದಾ ಅದಕ್ಕೆ ಹಾಕಿ ತೆಗೆದು ಬಿಡ್ತೇವೆ. ನಮ್ಮದು ಕ್ರಮ ಅದಕ್ಕೆ ಹಾಕೋದು. ಅದಕ್ಕೆ ನಾನು ಕೊಡ ಅಂತ ಹೇಳಿದ್ದು. ಕೊಡ ಅಂತ ಹೇಳಿದರೆ ಅದರ ಬಾಯಿ ಇಷ್ಟೇ ಇರ್ತದೆ, ಅದರ ಒಳಗೆ ಪಾತ್ರೆ ಹೋಗುವುದಿಲ್ಲ. ಅದನ್ನು ಬಗ್ಗಿಸಿಯೇ ನೀರನ್ನು ತೆಗಿಬೇಕಲ್ವಾ? ಹಾಗಾದರೆ ತನ್ನಲ್ಲಿ ತುಂಬಿದ್ದನ್ನು ಇನ್ನೊಬ್ಬರಿಗೆ ಕೊಡಬೇಕಾದರೂ ಬಗ್ಗಬೇಕು, ತಾನು ತುಂಬಿಸಿಕೊಳ್ಳಬೇಕಾದರೂ ಬಗ್ಗಬೇಕು. ಅದು ಕೊಡದಿಂದ ನಾವು ಕಲಿಯಬೇಕಾದದ್ದು. ಕುಂಭ ಸಂಭವ ಹೇಳಿರ್ತಕ್ಕಂಥ ಮಾತು ಅಗಸ್ತ್ಯನೇ ಹೇಳಿಕೊಟ್ಟದ್ದು. ನೀನು ಬಗ್ಗದೇ ಹೋದರೆ, ಯಾಕಂದರೆ ಕೃಷ್ಣನ ಜ್ಞಾನ ಎಲ್ಲಿ, ಉದ್ಧವನ ಸಾಮಾನ್ಯ ಸ್ಥಿತಿಯಲ್ಲಿ, ಬಿಡಿ ನಾವೆಲ್ಲಿ, ಕೃಷ್ಣ ಕೊಟ್ಟ ಜ್ಞಾನದ ರಾಶಿಯಲ್ಲಿ. ಹಾಗಾದರೆ ಆ ಕೃಷ್ಣ ತನ್ನಲ್ಲಿದ್ದ ಜ್ಞಾನವನ್ನು ಹಾಗೇ ಅಗ್ನಿಮೀಳೆ ಪುರೋಹಿತಂ ತಾವೇ ಹೇಳಿದರೆ ಉದ್ಧವನಿಗಾದರೂ ಏನು ಅರ್ಥ ಆಗ್ತದೆ? ಹಾಗಾದರೆ ಕೃಷ್ಣ ಏನು ಮಾಡಬೇಕು? ಕೇಳುವಂತಹ ಉದ್ಧವನಿಗೆ ಸರಿಯಾಗಿ ತಾನು ಬಗ್ಗಿ ಅಷ್ಟನ್ನೇ ಹೇಳಿಕೊಡಬೇಕು. ಇವನು PhD ಮಾಡಿರತಕ್ಕಂತಹ ವಿದ್ಯಾವಾರಿಧಿ, ಆದರೆ ವಿದ್ಯಾಪೀಠದಲ್ಲಿ ಪಾಠ ಹೇಳುವುದು ಯಾವುದು ಅಂತ ಹೇಳಿದರೆ ಬಾಲಾದರ್ಶ ಪಾಠಕ್ಕೆ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಇವನು ನಾನು ವಿದ್ಯಾವಾರಿಧಿ ಮಹಾಪುರುಷ, ಏನು ಈ ಎಲ್ಲ ಹೇಳಿಕೊಡೋಲ್ಲ ಅಂತ ಇವೊಂದೇ ವೇದಾಂತ ಅಲ್ಲಿ ಪಾಠ ಮಾಡಿದರೆ ಆ ಹುಡುಗನಿಗೆ ಏನು ಅರ್ಥ ಆಗ್ತದೆ? ಹಾಗಾದರೆ ಈ ಅಧ್ಯಾಪಕ ಏನು ಮಾಡಬೇಕಾಗ್ತದೆ? ಆ ಮಗು ಎಷ್ಟು ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಬಗ್ಗಬೇಕು. ಜ್ಞಾನ ಕೊಡುವವ ಜಿಜ್ಞಾಸುವಿನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಬಗ್ಗಿ ತಗ್ಗಿ ಆ ವ್ಯಕ್ತಿತ್ವಕ್ಕೆ ಇಳಿದು ಪಾಠ ಹೇಳಿದರೆ ಮಾತ್ರ ಅವನಿಗೆ ಗ್ರಾಹ್ಯವಾಗ್ತದೆ. ಆದ್ದರಿಂದ ನಾನು ಬಗ್ಗಿ ನಿನಗೆ ಹೇಳಿದ್ದೇನೆ ಪಾಠ,
ಹೇಳಿದ ಪಾಠವನ್ನು ನೀನು ಬಗ್ಗಿ ಕೊಡಬೇಕು. ಆದರೆ ಕೊಡುವಾಗ ಆ ಪಾತ್ರೆ ಅದು ಪಂಚಪಾತ್ರೆಯೋ ಅಥವಾ ಮಧ್ಯಪಾತ್ರೆಯೋ ಅಂತ ನೋಡಬೇಕು. ಯಾವುದಕ್ಕೆ ಕೊಡಬೇಕು? ನೈತತ್ವಯ ದಾಂಭಿಕಾಯ ನಾಸ್ತಿಕಾಯ ಶಠಾಯ ಚ ಅಶುಶ್ರೂಷೋ ಅಭಕ್ತಾಯ ದುರ್ವಿನೀತಾಯ ದೀಯತಾಂ. ಇಂಥವರಿಗೆ ಕೊಡಬೇಡ. ಇದನ್ನು ಉಪನ್ಯಾಸ ಮಾಡಬೇಡ ಅವರ ಮುಂದೆ. ಯಾರ ಮುಂದೆ? ದಾಂಭಿಕಾಯ, ಡಂಭಾಚಾರದ ವ್ಯಕ್ತಿ ಇದ್ದರೆ ಹೊರಗೊಂದು ಒಳಗೊಂದು. ಹೊರಗಿನಿಂದ ಎಲ್ರಿಗೂ ನಾನು ಅಂಥವ ಅಂತ ಕಾಣಿಸಬೇಕು ಅಂತ ಮಾಡುವುದು, ಒಳಗಿರುವುದೇ ಬೇರೆ ಅಂತಾದರೆ ಅಂತಹ ಬಕಧ್ಯಾನದ ಸ್ವರೂಪದಲ್ಲಿರುವ ವ್ಯಕ್ತಿಗಳಿದ್ದರೆ. ಆಮೇಲೆ ನಾಸ್ತಿಕಾಯ, ದೇವರು ಇಲ್ಲ, ಧರ್ಮ ಇಲ್ಲ, ವೇದ ಅನ್ನೋದು ಸುಳ್ಳು ವಿಚಾರಗಳನ್ನು ಹೇಳುವಂಥದ್ದು, ಸ್ವರ್ಗ ನರಕ ಅನ್ನುವುದೆಲ್ಲ ಅದು ಪುರೋಹಿತರ ಕಲ್ಪನೆಗಳು ಮಾತ್ರ, ಯಜ್ಞಯಾಗಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಈ ರೀತಿ ವಾದ ಮಾಡತಕ್ಕಂತಹ ನಾಸ್ತಿಕ್ಯವುಳ್ಳ ವ್ಯಕ್ತಿಗೆ ಹೇಳಬೇಡ. ಯಾಕೆಂತೇಳಿದರೆ ಈ ತತ್ವಗಳನ್ನು ಶ್ರದ್ಧೆಯುಳ್ಳವ ಅರ್ಥ ಮಾಡಿಕೊಳ್ತಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇಲ್ಲದೆ ಹೋದರೆ ನೀನು ಎಷ್ಟು ಹೇಳಿದರೂ ಕೂಡ ಸುಮ್ಮನೆ ನಿನ್ನ ಕಂಠಶೋಷಣೆ ಆಗ್ತದೆ. ಹೇಳುವಂತಹ ವ್ಯಕ್ತಿಯ ಮೇಲೆ ಯಾವುದನ್ನು ಹೇಳ್ತಾನೋ ಅಂತಹ ಗ್ರಂಥದ ಬಗ್ಗೆ ಶ್ರದ್ಧೆ ಬೇಕಾಗ್ತದೆ. ಶ್ರದ್ಧೆ ಇಲ್ಲದೆ ಹೋದರೆ ಅಲ್ಲಿ ನಾವು ಹೇಳಿದರೆ ಏನು ಮಾಡ್ತಾನೆ? ಬಹುಶಃ ಇವನ ಲಾಭಕ್ಕೋಸ್ಕರ ಏನೋ ಹೇಳ್ತಾ ಇದ್ದಾನೆ, ವಿಷಯ ಎಲ್ಲ ಸರಿ ಇಲ್ಲ. ಅದೇ ಒಬ್ಬ ವ್ಯಕ್ತಿ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಇವನು ಹೇಳಿದರೆ ಅವನಿಗೆ ಅರ್ಥ ಆಗ್ತದೆ, ಮತ್ತೊಬ್ಬ ಹೇಳಿದರೆ ಅರ್ಥ ಆಗೋದಿಲ್ಲ. ಅಥವಾ ಇವ ಹೇಳಿದರೆ ಗ್ರಹಣ ಆಗ್ತದೆ, ಮತ್ತೊಬ್ಬ ಹೇಳಿದರೆ ಗ್ರಹಣ ಆಗೋದಿಲ್ಲ. ಅದಕ್ಕಿಂತ ಚೆನ್ನಾಗಿ ಹೇಳಿದರೂ ಗ್ರಹಣ ಆಗೋದಿಲ್ಲ. ಇದಕ್ಕೆ ಕಾರಣ ಆ ವ್ಯಕ್ತಿಯಲ್ಲಿ ಆ ವ್ಯಕ್ತಿಗೆ ಇರತಕ್ಕಂಥ ಶ್ರದ್ಧೆ. ಆ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ಆ ನಾಸ್ತಿಕ್ಯ ಇದೆ ಅಂದರೆ ಅರ್ಥ ಈ ಗ್ರಂಥದ ಮೇಲೆ ಶ್ರದ್ಧೆ ಇಲ್ಲ ಅಂತ. ಗ್ರಂಥದ ಮೇಲೆಯೇ ಶ್ರದ್ಧೆ ಇಲ್ಲದೆ ಇದ್ದವನಿಗೆ ಸುಮ್ಮನೆ ಹೇಳಿ ವ್ಯರ್ಥ ಕಂಠ ಶೋಷಣೆ ಮಾಡಿಕೊಳ್ಳಬೇಡ. ಶಠನಿಗೂ ಹೇಳಬೇಡ. ಶಠ ಅಂದರೆ ಶುಂಠ ಅಂತ ಅರ್ಥ. ಅದಕ್ಕೇನು ಅಂತ ಆಮೇಲೆ ನೀವು ಕನ್ನಡ ನಿಘಂಟು ನೋಡ್ಕೊಳ್ಳಿ, ಶುಂಠ ಅಂದರೆ ಏನು ಅಂತ. ಶಠ ಅಂತ ಅಲ್ಲಿ ಸಿಗಲಿಕ್ಕಿಲ್ಲ, ಶುಂಠ ಅಂದರೆ ಸಿಗ್ತದೆ. ಇವು ಏನು ಹೇಳಿದ ಅದಕ್ಕೆ ಪ್ರತಿ ಮಾತು ಹೇಳುವವನಿಗೆ ಶುಂಠ ಅಂತ ಹೆಸರು. ಇವು ಹೇಳ್ತಾನೆ, ಇವು ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಅದಕ್ಕೆ ಶುರು ಮಾಡ್ತಾನೆ ತಪ್ಪು ಹೇಳಿದಿ ಅಂತ ಹೇಳ್ತಾನೆ. ಅಲ್ಲ, ಪೂರ್ವದಲ್ಲಿ ಉದಯಿಸುವುದಿಲ್ವ? ಅಲ್ಲ, ಅವ ಉದಯಿಸುವ ದಿಕ್ಕು ಪೂರ್ವ ಅಷ್ಟೇ ಅಂತ ಅವನು ಬೇರೆ ವಿಷಯ. ಅವನು ಉದಯಿಸುವುದು ಪೂರ್ವದಲ್ಲಿ ಅಲ್ಲ. ಅವನು ಅಕಸ್ಮಾತ್ ನಾಳೆ ಇಲ್ಲಿ ಉದಯಿಸಿದರೆ ಅದು ಪೂರ್ವ, ಅವನು ಅಲ್ಲಿ ಉದಯಿಸಿದರೆ ದಕ್ಷಿಣಾಯನದಲ್ಲಿ ಅಲ್ಲಿ ಉದಯಿಸ್ತಾನೆ, ಉತ್ತರಾಯಣದಲ್ಲಿ ಇಲ್ಲಿ ಉದಯಿಸ್ತಾನೆ. ನೀನು ಪೂರ್ವದಲ್ಲಿ ಉದಯಿಸುವುದು ಅಂತ ಹೇಗೆ ಹೇಳುವುದು? ಅವನು ನನಗೆ ಅಳಿಯಾಗಬೇಕು, ಹಾಗೆ ಹೇಳ್ಬಾರ್ದು, ಅದು ಮಗಳ ಗಂಡ ಅಂತ ಹೇಳ್ಬೇಕು. ಏನು ಮಾತಾಡಿದ್ರು ಒಂದು ಅಡ್ಡ ಮಾತಾಡ್ತಾನೆ. ಇಂಥವರಿಗೆ ಶುಂಠ ಅಂತ ಹೆಸರು. ಅಕಸ್ಮಾತ್ ಹೇಳುವವ ತಪ್ಪೇ ಹೇಳಿದರೂ ಕೂಡ ಆ ವಿಷಯದಲ್ಲಿ ಗ್ರಾಹ್ಯವಾದದ್ದು ತುಂಬ ಇದೆ ಅಂತಾದರೆ ಅದನ್ನು ಪ್ರಶ್ನಿಸಬೇಕು. ಯಾಕೆ? ಇವನು ಒಂದು ಸ್ತೋತ್ರ ಪಾರಾಯಣ ಮಾಡಲಿಕ್ಕಿಲ್ಲ, ಅದರಲ್ಲಿ 10-20 ತಪ್ಪು ಹೇಳಿಬಿಡ್ತಾನೆ. ಗಜಾನನಂ ಭೂತಗಣಾದಿ ಸೇವಿತಂ. ಅದೆಷ್ಟು ಹೇಳಿದ್ಕೊಳ್ಳಿ, ಭೂತಗಣಾದಿ ಸೇವಿತ. ಭೂತಗಣಾದಿಗಳೇ ಇವನನ್ನು ನುಂಗಿಬಿಟ್ಟಿದಾರಲ್ವಾ, ಶುರು ಮಾಡ್ತಾನೆ ಅವನದೇ ಒಂದು ವ್ಯಾಕರಣ. ಭೂತಗಣಾದಿ ಸೇವಿತಂ. ಇನ್ನೇನೋ ತಿಂತಾನೆವ ಕಪಿತ್ಥ ಜಂಬೂಫಲ ಸಾರ ಭಕ್ಷಿತಂ. ಕಪಿತ್ತ ಜಂಬೂಫಲದಿಂದ ಇವ ಭಕ್ಷಿತನಾಗಿ ಹೋಗಿದ್ದಾನೆ. ಆಮೇಲೆ ಮುಂದುವರೆದು ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಿಘ್ನೇಶ್ವರ ಪಾದ ಪಂಕಜವೇ ಹೀಗಲ್ವಾ? ಇದು ಸ್ತೋತ್ರ ಭಕ್ತಿಗೋಸ್ಕರ ಇರುವಂಥದ್ದು. ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳುವ ಸ್ತೋತ್ರದಲ್ಲಿ ನೀನು ಹೆಚ್ಚೆಲ್ಲ ದಲಕೃತ್ಯ ಚಿಂತನೆ ಎಲ್ಲ ಮಾಡಿಕೊಂಡು ಕೂತ್ರೆ ಅಂಥವನನ್ನು ಶುಂಠ ಅಂತ ಕರೆಯೋದು. ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಹೇಳುವ ವಿಷಯದಲ್ಲಿ ಯದ್ವಾ ತದ್ವಾ ಪ್ರಶ್ನೆಗಳನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ. ಶ್ರದ್ಧೆಯಿಂದ ಕೆನ್ನೆ ತಟ್ಟಿಕೊಂಡು ಕೇಳಬೇಕು. ಹಾಗೆ ಅಂತೇಳಿ ತಪ್ಪು ವಿಚಾರಗಳು ನುಸುಳದೇ ಇರುವ ಹಾಗೆ ಬುದ್ಧಿ ಪ್ರವೇಶವನ್ನು ಮಾಡಿಸಬೇಕು. ಅಶುಶ್ರೂಷೋಹೋ, ಯಾರು ಶುಶ್ರೂಷು ಅಲ್ಲ ಅಂಥವರಿಗೂ ಹೇಳಲಿಕ್ಕೆ ಹೋಗಬಾರ್ದು. ಶುಶ್ರೂಷು ಅಂತ ಹೇಳಿದರೆ ಕೇಳುವ ಬಯಕೆಯುಳ್ಳವ ಅಂತ ಒಂದು ಅರ್ಥ. ಜೊತೆಗೆ ಯಾರು ಹೇಳ್ತಾ ಇದ್ದಾನೋ ಅವನಿಗೆ ನಾನು ಸ್ವಲ್ಪ ಸೇವೆ ಮಾಡಬೇಕು ಅನ್ನುವ ಭಾವವುಳ್ಳವ ಅಂತ ಮತ್ತೊಂದು ಅರ್ಥ. ಶುಶ್ರೂಷೆ ಮಾಡುವ ಭಾವವುಳ್ಳವ. ಅಭಕ್ತಾಯ, ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇದ್ದವನಿಗೆ ಕೊಡಬೇಡ. ದುರ್ವಿನೀತಾಯ, ವಿನಯವೇ ಇಲ್ಲದ ನಿರಂತರ ಒಂದು ಗರ್ವಿಷ್ಠನಾದಂತಹ ವ್ಯಕ್ತಿಗೆ ನ ದೀಯತಾಂ, ಇದನ್ನು ಕೊಡಬೇಡ. ಏತೈಹಿ ದೋಷೈಹಿ ವಿಹೀನಾಯ ಬ್ರಹ್ಮಣ್ಯಾಯ ಪ್ರಿಯಾಯ ಚ ಸಾಧವೇ ಶುಚಯೇ ಬ್ರೂಯಾತ್ ಭಕ್ತಿ ಸ್ಯಾತ್ ಶೂದ್ರ ಯೋಷಿತಾಂ. ಈ ದೋಷ ಇಲ್ಲದೆ ಇರುವ ಭಗವಂತನಲ್ಲಿ ವೇದದಲ್ಲಿ ಶ್ರದ್ಧೆಯುಳ್ಳಂತಹ, ನಿನಗೆ ಯಾರು ಇಷ್ಟ ಆಗ್ತಾರೆ ಆ ಪ್ರೀತಿಗೆ ವಿಷಯನಾದಂತಹ ಸಾಧು ಸಜ್ಜನನಿಗೆ, ಮಡಿಯಲ್ಲಿರುವವನಿಗೆ, ಶುಚಿಯಾದಂತಹ ವ್ಯಕ್ತಿಗೆ ಇದನ್ನು ಬ್ರೂಯಾತ್. ಇದರಿಂದ ಏನಾಗ್ತದೆ? ಭಗವಂತನಲ್ಲಿ
ಸಾಮಾನ್ಯರಿಗೂ ವೇದಾಧ್ಯಯನ ವೇದಾಂತಾಧ್ಯಯನ ಯಾವುದೂ ಇಲ್ಲದೆ ಇರತಕ್ಕಂತಹ, ಗುರುಕುಲ ವಾಸದ ಪ್ರಜ್ಞೆಯೇ ಇಲ್ಲದೆ ಇರತಕ್ಕಂತಹ ಶೂದ್ರ ಯೋಷಿತಾಂ ಸಾಮಾನ್ಯ ಸ್ತ್ರೀಯರಿಗೆ, ಸಾಮಾನ್ಯ ವ್ಯಕ್ತಿಗಳಿಗೆ, ಅವರಿಗೂ ಕೂಡ ಇದು ಅರ್ಥವಾಗ್ತದೆ. ಭಗವತ್ ಪಾದ ಪಂಕಜ ಜನಿ ಅಂತ ಕರೀತಾರೆ. ನಾವು ಶೂದ್ರ ಅನ್ನೋ ಶಬ್ದ ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಭಗವಂತನ ಪಾದ ಪಂಕಜದಿಂದ ಸಂಭವ ಅಂತ ಹೇಳಬೇಕು. ಅಂಥ ವ್ಯಕ್ತಿಗಳಿಗೂ ಇದು ಸುಲಲಿತವಾಗಿ ಅರ್ಥವಾಗ್ತದೆ. ನೈತದ್ ವಿಜ್ಞಾಯ ಜಿಜ್ಞಾಸೋಹೋ ಜ್ಞಾತವ್ಯಂ ಅವಶಿಷ್ಯತೆ ಪೀತ್ವಾ ಪೀಯೂಷಮೃತಂ ಪಾತವ್ಯಂ ನಾವಶಿಷ್ಯತೆ. ಇದನ್ನು ಕೇಳಿದ ಮೇಲೆ ಮತ್ತೆ ಕೇಳಲಿಕ್ಕೇನು ಉಳಿಯೋಲ್ಲ ಅಂತಾನೆ ಕೃಷ್ಣ. ನೋಡಿ, ತಾನು ಹೇಳಿದ ವಿಷಯದ ಬಗ್ಗೆ ಕೃಷ್ಣನಿಗೆ ಒಂದು ಅಭಿಮಾನ ಎಷ್ಟು ದೊಡ್ಡದು ಹೇಳಿ. ಏತಜ್ಞಾತ್ವ ಅನ್ಯತ್ರ ಜ್ಞಾತವ್ಯಂ ನಾವಶಿಷ್ಯತೆ. ಇದನ್ನು ತಿಳ್ಕೊಂಡ್ರೆ ಮತ್ತೆ ತಿಳಿಬೇಕಾದದ್ದು ಅಂತ ಮತ್ತೆ ಉಳಿಯುವುದಿಲ್ಲ. ನಾವಶಿಷ್ಯತೆ. ಯಾಕಂದರೆ ಅಮೃತವನ್ನು ಕುಡಿದ ಮೇಲೆ ಮತ್ತೆ ಕುಡಿಬೇಕಾದ್ದೇನು ಉಳಿಯುತ್ತೆ ಹೇಳು. ಆದ್ದರಿಂದ ಇದು ಜ್ಞಾನಾಮೃತ. ಜ್ಞಾನೇ ಕರ್ಮಣಿ ಯೋಗೇ ಚ ವಾರ್ತಾಯಾಮಾವಧಾರಣೆ ಯಾವಾನರ್ಥೋ ನೃಣಾಂ ತಾತ ತಾವಾನ್ ಮೋಹಶ್ಚತುರ್ವಿಧ. ಇಷ್ಟೆಲ್ಲ ಇದು ಮೋಹವನ್ನು ದೂರ ಮಾಡುವಂಥದ್ದು, ಜ್ಞಾನವನ್ನು ತುಂಬಿಸಿದೆ, ಮೋಕ್ಷ ಚತುರ್ವಿಧವಾದಂತಹ ಮೋಕ್ಷಕ್ಕೆ ಹೇತುವಾದದ್ದು. ಇದನ್ನು ನಿನ್ನನ್ನು ನಿಮಿತ್ತವನ್ನಾಗಿಸಿಕೊಂಡು ನಾನು ಪ್ರಪಂಚಕ್ಕೆ ಕೊಟ್ಟಿದ್ದೇನೆ ಉದ್ಧವ, ಈಗ ನೀನು ಹೊರಡಬಹುದು ಅಂತ ಉದ್ಧವನಿಗೆ ಹೊರಡಬಹುದು ಅಂತ ಹೇಳಿದ. ಆದರೆ ಉದ್ಧವ ಏನು ಮಾಡಿದ? ವಿದ್ರಾವಿತೋ ಮೋಹಮಯೋಂಧಕಾರ ಯ ಆಶ್ರಿತೋ ಮೇ ತವ ಸನ್ನಿಧಾನಾತ್ ವಿಭಾವಸೋ ಕಿನ್ನು ಸಮೀಪಗಸ್ಯ ಶೀತಂ ತಮೋಭಿಭಯ ಅಭವತಿ ಪ್ರಭವತಿ ಅಜಯಾಯ. ಕೃಷ್ಣ, ನನ್ನಲ್ಲಿದ್ದ ಮೋಹಮಯವಾದಂತಹ ಸಮಗ್ರ ಬಂಧಗಳು ಕೂಡ ಕಡಿದು ನುಚ್ಚು ನೂರಾಗಿದ್ದಾವೆ. ಹೃದಯದಲ್ಲಿ ಜ್ಞಾನಮಯ ಪ್ರದೀಪ ಪ್ರವರ್ಧಿತ ಮೇ ಭವತಾನುಕಂಪಿತ ದತ್ತೋ ಹಿ ವಿಜ್ಞಾನಮಯ ಪ್ರದೀಪ. ವಿಜ್ಞಾನಮಯವಾದಂತಹ ಒಂದು ದೀಪವನ್ನು ನನ್ನ ಹೃದಯದಲ್ಲಿ ಹಚ್ಚಿಟ್ಟಿದ್ದಿ. ಆದರೆ ನಿನ್ನಿಂದ ನಾನು ದೂರ ಹೋಗಬೇಕು ಅಂತ ಹೇಳಿದರೆ, ನಮೋಸ್ತುತೆ ಮಹಾಯೋಗಿನ್ ಪ್ರಪನ್ನಂ ಅನುಷಾಧಿ ಮಾಂ ಯಥಾ ತ್ವಚ್ಚರಣಾಂಭೋಜೆ ರತಿಸ್ಯಾದನಪಾಯಿನಿ. ಓ ಭಗವಂತ, ನಿನ್ನ ಪಾದಕ್ಕೆ ಬಿದ್ದಿದ್ದೇನೆ, ನನ್ನನ್ನು ನೀನು ನಿರ್ದೇಶನ ಮಾಡು. ನಿನ್ನಲ್ಲಿ ಈ ಅಚಲವಾದ ಭಕ್ತಿ ಯಾವತ್ತಿಗೂ ಹೋಗದೇ ಇರುವ ಹಾಗೆ ನಾನು ಹೇಗಿರಬೇಕು ಅಂತ ನನಗೊಂದು ನಿರ್ದೇಶನ ಕೊಡು ಅಂತ ಅವನ ಪಾದಕ್ಕೆ ತನ್ನ ಕಣ್ಣನ್ನಿಟ್ಟು ಕಣ್ಣಿನ ನೀರಿನಿಂದ ಅವನ ಪಾದವನ್ನು ಪೂರ್ತಿ ಒದ್ದೆಯಾಗಿಸಿಬಿಟ್ಟ. ಭಗವಂತ ಹೇಳಿದ, ಗಚ್ಚೋದ್ಧವ, ನೀನು ಇಲ್ಲಿಂದ ಉತ್ತರದ ಕಡೆಗೆ ಹೋಗು, ಬದರಿ ಕ್ಷೇತ್ರಕ್ಕೆ ಹೋಗು. ಬದರಿ ವಿಶಾಲದಲ್ಲಿ ಹರಿಯತಕ್ಕಂತಹ ನನ್ನ ಪಾದೋದಕ ಇದೆ, ಅಲಕನಂದೆ ಅಂತ ಅದನ್ನು ಕರೀತಾರೆ. ಆ ಅಲಕನಂದೆಯನ್ನು ಕಣ್ಣಿನಿಂದ ಒಂದು ಬಾರಿ ಸಂತಸದಿಂದ ನೋಡು, ನಿನ್ನ ಕಣ್ಣು ಶುದ್ಧವಾಗ್ತದೆ. ಆ ಅಲಕನಂದೆ ಜುಳುಜುಳು ಅಂತ ನಾದ ಮಾಡಿಕೊಂಡು ಹರಿತಾಳೆ. ಆ ನಾದವನ್ನು ಕಿವಿಯಿಂದ ಕೇಳು, ಅದರಿಂದ ನಿನ್ನ ಕಿವಿ ಶುದ್ಧವಾಗ್ತದೆ. ಈ ನಾನು ಕೊಟ್ಟ ಗೀತೆಯನ್ನು ಶ್ರವಣ ಮಾಡಿದ್ರಿಂದ ನಿನ್ನ ಮನಸ್ಸು ಹೇಗೆ ಪರಿಶುದ್ಧವಾಯಿತೋ, ಅದೇ ರೀತಿಯಲ್ಲಿ ನಿನ್ನ ಕಣ್ಣು ಕಿವಿ ಇತ್ಯಾದಿಗಳೆಲ್ಲ ಅಲಕನಂದೆಯ ನಿನಾದದಿಂದಾಗಿ ಶುದ್ಧವಾಗ್ತದೆ. ಅಲ್ಲಿರತಕ್ಕಂತಹ ನಾರಾಯಣ ಮೂರ್ತಿಯನ್ನು ದರ್ಶನ ಮಾಡು. ಪಕ್ಕದಲ್ಲಿರುವ ಕಲಾಪ ಗ್ರಾಮಕ್ಕೆ ಹೋಗು. ಕಲಾಪ ಗ್ರಾಮದಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ನಾನು ಕೊಟ್ಟಂತಹ ಜ್ಞಾನವನ್ನು ಕೊಡು, ಅವರನ್ನು ಭಕ್ತರನ್ನಾಗಿಸು. ಅಭಕ್ತರು ಯಾರು ಸಿಕ್ಕಿದ್ರು ಅವರಿಗೆ ನೀನು ಹೇಳಬೇಡ ವಿಷಯವನ್ನು. ಆದರೆ ಯಾರು ಇದನ್ನು ಕೇಳ್ತಾರೆ ಅವರೆಲ್ಲ ಭಕ್ತರು ಅಂತ ತಿಳ್ಕೊ. ಸಯೇವ ಮುಕ್ತೋ ಹರಿಮೋಜಸೋದ್ಧವ ಪ್ರದಕ್ಷಿಣಂ ತಂ ಪರಿವೃತ್ತ ಪಾದಯೋ ಶಿರೋ ನಿಧಾಯಾಶ್ರು ಕಲಾಭಿರಾರ್ದ್ರಧೀಹಿ ಸಿಂಚನ್ ಪದದ್ವಂದ್ವಂ ಮಯ ಅನುಚಕ್ರಮೇ. ಭಗವಂತನ ಪಾದವನ್ನು ಮತ್ತೊಮ್ಮೆ ನಮಸ್ಕರಿಸಿ ತಾನು ಹೊರಟ. ಮನಸ್ಸಿನಲ್ಲಿ ಕೃಷ್ಣನನ್ನೇ ತುಂಬಿಕೊಂಡಿದ್ದಾನೆ. ಶಿರಸ್ಸಿನಲ್ಲಿ ಇವನು ಹೇಳಿದ ಜ್ಞಾನತತ್ವದ ರಸವನ್ನು ತಾನು ಹೊತ್ತಿದ್ದಾನೆ. ಯದೇತದಾನಂದ ಸಮುದ್ರ ಸಂಭೃತಂ ಜ್ಞಾನಾಮೃತಂ ಭಾಗವತಾಯ ಭಾಷಿತಂ ಕೃಷ್ಣೇನ ಯೋಗೇಶ್ವರ ಸೇವಿತಾಂಘ್ರಿಣ ಸಚ್ಶ್ರದ್ಧಯಾ ಸೇವ್ಯ ಜಗದ್ ವಿಮುಚ್ಯತೆ. ಭವಭಯಮಪಹರ್ತುಂ ಜ್ಞಾನ ವಿಜ್ಞಾನಸಾರಂ ನಿಗಮ ಕುಮುದ ದಭ್ರಂ ಭೃಂಗವದ್ ವೇದ್ಯಸಾರಂ ಅಮೃತ ಮುದಧಿಕಲ್ಪಂ ಪಾಯಯನ್ ಭೃತ್ಯವರ್ಗಾನ್ ಪುರುಷ ಋಷಭ ಮಾದ್ಯಂ ವಿಷ್ಣು ಸಂಜ್ಞಂ ನತೋಸ್ಮಿ. ವಿಷ್ಣು ಸಂಜ್ಞಕನಾದಂತಹ ಭಗವಂತ ಕೃಷ್ಣನನ್ನು ನಾನು ನಮಸ್ಕರಿಸ್ತೇನೆ ಅಂತ ಕೊನೆಗೆ ಶುಕಾಚಾರ್ಯರು ಹೇಳ್ತಾರೆ. ಯಾರು ಈ ಉದ್ಧವ ಗೀತೆಯನ್ನು ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೋ
ಅಂಥವರ ಪಾದಕ್ಕೆ ಬಿದ್ದವನಿಗೂ ಕೂಡ ಶುದ್ಧವಾದಂತಹ ಫಲಪ್ರಾಪ್ತಿಯಾಗ್ತದೆ. ಅಂತಹ ಜ್ಞಾನವನ್ನು ಕೊಟ್ಟಂತಹ ಆ ವಿಷ್ಣು ಸಂಜ್ಞಕನಾದ ಕೃಷ್ಣನನ್ನು ನಾನು ನಮಿಸ್ತೇನೆ ಅಂತ ಹೇಳಿ ಈ ಅಧ್ಯಾಯ ಮುಗೀತದೆ. ಇಲ್ಲಿಗೆ ಉದ್ಧವ ಗೀತೆ ಮುಗಿಯಿತು ಅಂತ ಅರ್ಥ. ಇದಾದ ಮೇಲೆ 2 ಅಧ್ಯಾಯದಲ್ಲಿ ಕೃಷ್ಣ ಅವತಾರ ಸಮಾಪ್ತಿ ಮಾಡುವಂಥದ್ದು, ಯಾದವರು ಬಡಿದಾಡುವಂಥದ್ದು, ಕೊನೆಗೆ ಭಗವಂತ ತನ್ನ ಸ್ವರೂಪ ದೇಹದಿಂದಲೇ ವಿಮಾನವನ್ನು ಹತ್ತುವಂಥದ್ದು, ಹತ್ತಿ ಆತ ಅವತಾರ ಸಮಾಪ್ತಿ ಮಾಡಿಸಿ ಅವತಾರ ಸಮಾಪ್ತಿ ಮಾಡಿರುವಂಥದ್ದು. ಇದು ಮತ್ತೆ 2 ಅಧ್ಯಾಯದಲ್ಲಿ ಬರತಕ್ಕಂತಹ ಕಥೆ. ಅದು ಉದ್ಧವ ಗೀತೆಗಿಂತ ಹೊರಗಿರುವಂಥದ್ದು, ಬಹಳ ಬಾರಿ ತಾವೆಲ್ಲ ಕೇಳಿರುವಂತಹ ಕಥೆ. ಅಷ್ಟು ಕಥೆ ಮುಗಿದು ಏಕಾದಶ ಸ್ಕಂದ ಉಪಸಂಹಾರ ಆಗ್ತದೆ. ಉಪಸಂಹಾರ ಆಗುವಾಗ ಹೇಳುವ ಶ್ಲೋಕ ಒಂದು ಮಂಗಳಾಚರಣೆ ಕೊನೆಯದ್ದು. ಇತ್ತಂ ಹರೇರ್ ಭಗವತೋ ರುಚಿರಾವತಾರಂ ವೀರ್ಯಾಣಿ ಚಾಸ್ಯ ಚರಿತಾನಿ ಚ ಸಮ್ಮತಾನಿ ಅನ್ಯತ್ರ ಚೇಹ ಚ ಶ್ರುತಾನಿ ಗೃಣನ್ ಮನುಷ್ಯ ಭಕ್ತಿಂ ಪರಾಂ ಪರಮಹಂಸಗತೌ ಲಭೇತ. 10ನೇ ಸ್ಕಂದ ಮತ್ತು 11ನೇ ಸ್ಕಂದದಲ್ಲಿ ಭಗವಂತ ಕೃಷ್ಣನ ಲೀಲೆಗಳು ಮತ್ತು ಜ್ಞಾನೋಪದೇಶಗಳು ಏನು ಪಟ್ಟಿವೆ, ಅವುಗಳನ್ನು ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾನೋ ಅಂಥವನಿಗೆ ಬೇರೆ ಕಡೆಯಲ್ಲಿ ಆಸಕ್ತಿಗಳು ಕಡಿಮೆ ಆಗ್ತವೆ. ಜ್ಞಾನ, ಭಕ್ತಿ, ವೈರಾಗ್ಯ ಸಂಬಂಧಿಯಾದಂತಹ ವಿಷಯಗಳಲ್ಲಿ ಮನಸ್ಸು ದೃಢವಾಗ್ತವೆ. ಆತ ಭಗವಂತನಲ್ಲಿ ಪರಮಹಂಸಗತಿ, ಅದಕ್ಕೆ ಬೇಕಾದಂತಹ ಪರಮಭಕ್ತಿಯನ್ನು ಭಗವಂತನಲ್ಲಿ ಪಡಿತಾನೆ ಅನ್ನುವ ಫಲದ ಜೊತೆಗೆ ಏಕಾದಶ ಸ್ಕಂದದ ಉಪಸಂಹಾರ ಆಗ್ತದೆ. ಇಲ್ಲಿಗೆ ನಾವು ಬಹಳ ಕಾಲದಿಂದ ಚಿಂತನೆ ಮಾಡ್ತಾ ಇದ್ದಂತಹ ಉದ್ಧವ ಗೀತೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಂತಹ ಕಾಲ ಶಿವರಾತ್ರಿಯ ಪರ್ವಕಾಲ. ಶಿವ ಈ ಪ್ರಪಂಚಕ್ಕೆ ಜ್ಞಾನ ಕೊಡುವುದಕ್ಕೋಸ್ಕರ ಶುಕರೂಪದಿಂದ ಬಂದವ. ಪರೀಕ್ಷಿತನನ್ನು ಸಂಹರಿಸುವುದಕ್ಕೋಸ್ಕರ ತಾನು ದ್ರೌಣಿಯಾಗಿ ಅಶ್ವತ್ಥಾಮನಾಗಿ ಇಳಿದು ಬಂದವ. ಅಶ್ವತ್ಥಾಮನಾಗಿ ಪರೀಕ್ಷಿತನನ್ನು ಸಂಹರಿಸುವುದಕ್ಕೆ ಇಚ್ಛಿಸಿದರೆ ಅದೇ ಶಿವ ತಾನು ಶುಕಾಚಾರ್ಯನಾಗಿ ವೇದವ್ಯಾಸ ಸಂಭವನಾಗಿ ಆವಿರ್ಭವಿಸಿ ಶುಕಾಚಾರ್ಯನಿಗೆ ಇಂತಹ ಶ್ರೇಷ್ಠವಾದ ಜ್ಞಾನಾಮೃತವನ್ನು ಕುಡಿಸಿ ತಾನು ಅವನನ್ನು ಉದ್ಧಾರ ಮಾಡಿದ. ಆದ್ದರಿಂದ ಶಿವ ಸಂಹಾರಕರ್ತೃ ಅಂತ ಅಶ್ವತ್ಥಾಮನನ್ನು ನೋಡಿದಾಗ ಗೊತ್ತಾಗ್ತದೆ. ಅದೇ ಶಿವ ಮೋಕ್ಷದ ದಾರಿಯಲ್ಲಿ ತಂದು ನಿಲ್ಲಿಸತಕ್ಕಂತಹ ವೈಷ್ಣವರಲ್ಲಿ ಶಂಭು ಅಂತ ಹೇಳುವ ಹಾಗೆ, ವೈಷ್ಣವಾನಾಂ ಯಥಾಶಂಭು ಅಂತ ಹೇಳುವ ಹಾಗೆ ವಿಷ್ಣು ಭಕ್ತಿಯನ್ನು ತುಂಬಿಸತಕ್ಕಂಥವ. ಕೈಲಾಸವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ದಾಸರು, ಮುಖ್ಯವಾಗಿ ವಿಜಯದಾಸರು ಪ್ರಾರ್ಥಿಸಿಕೊಂಡ ಹಾಗೆ ನಾವು ತೈಲಧಾರೆಯ ಹಾಗೆ ಅವಿಚ್ಛಿನ್ನವಾದ ಭಗವದ್ಭಕ್ತಿಯನ್ನು ಪಡೆಯಬೇಕಾದರೆ ಆ ಶಂಭುವಿನ ಆರಾಧನೆ ಬೇಕು. ಶುಕರೂಪಿಯ ಶಂಭುವಿನ ಆರಾಧನೆ ಬೇಕು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಆ ಅನಲಾಕ್ಷ ಶಿವನ ಪ್ರೇರಣೆ ಇಲ್ಲದೆ ಮನಸ್ಸು ಪಾಪವನ್ನು ಮಾಡುವುದಿಲ್ಲ, ಪುಣ್ಯವನ್ನು ಮಾಡುವುದಿಲ್ಲ. ಆದ್ದರಿಂದ ಪಾಪ ಪುಣ್ಯಕ್ಕೆಲ್ಲ ನಮ್ಮ ಮನಸ್ಸು ಕಾರಣವಾಗಿರುವುದು ಆ ರುದ್ರದೇವನ ಪ್ರೇರಣೆಯಿಂದ. ಅಂತಹ ರುದ್ರದೇವ ಒರೆದಂತಹ ಒಂದು ಗೀತೆ ಅದು ಶ್ರೀಕೃಷ್ಣ ಉದ್ಧವನಿಗೆ ಉಪದೇಶಿಸಿದಂತಹ ಉದ್ಧವ ಗೀತೆ.